ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದಲ್ಲಿರ ಉತ್ತುಂಗದ ನಿಲುಕಿನ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಶ್ರೀ ಬಸವ ಪ್ರಕಾಶನ ಕಲಬುರಗಿ, ಶ್ರೀ ಸಿದ್ದಲಿಂಗೇಶ್ವರ ಪ್ರಕಾಶನ ಕಲಬುರಗಿ ಈ ಮೂರು ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಇಂದು 48ನೇ ವಾರ್ಷಿಕೋತ್ಸವ ಹಾಗೂ 131 ಗ್ರಂಥಗಳ ಲೋಕಾರ್ಪಣೆ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರಾದ ಶ್ರೀ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾಗೂ ಇವರ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ ಅವರಿಗೆ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಾದ ಕರ್ನಾಟಕ ಸರ್ಕಾರ, ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಗ್ರಂಥಗಳ ಲೋಕಾರ್ಪಣೆಯನ್ನು ನೆರವೇರಿಸಲು ಆಗಮಿಸಿರುವ ನಿಮ್ಮೆಲ್ಲರ ನೆಚ್ಚಿನ ತುಂಬಾ ಸರಳ ಜೀವಿಯಾದ ಡಾಕ್ಟರ್ ಹೇಮಾ ಪಟ್ಟಣ್ ಶೆಟ್ಟಿ, ಹಿರಿಯ ಸಾಹಿತಿಗಳು, ಧಾರವಾಡ, ಇವರಿಗೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಲಿಂಗರಾಜ್ ಅಪ್ಪನವರಿಗೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಗ್ರಂಥಗಳ ಕುರಿತು ಮಾತನಾಡಲಿರುವ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಸರ್, ಸಲಹಾ ಸಮಿತಿಯ ಹಿರಿಯ ಸದಸ್ಯರು, ಇವರಿಗೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಬಸವರಾಜ್ ಜಿ ಕೋನೆಕ್, ಸಂಸ್ಥಾಪಕರು, ಶ್ರೀ ಸಿದ್ದಲಿಂಗೇಶ್ವರ ಭಕ್ತಿ ಮತ್ತು ಪ್ರಕಾಶನ ಕಲಬುರಗಿ, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಪ್ರಕಾಶನ ಸಂಸ್ಥೆಯ ಸಲಹಾ ಸಮಿತಿ ಸದಸ್ಯರಾದ ಡಾಕ್ಟರ್ ಮೀನಾಕ್ಷಿ ಬಾಯಿ, ಡಾಕ್ಟರ್ ಎಚ್.ಡಿ. ಪೋತೆ, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಡಾಕ್ಟರ್ ಜಿ.ಸಿ. ನಿಂಗಣ್ಣ, ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್, ಡಾಕ್ಟರ್ ಜಯದೇವಿ ಗಾಯಕ್ವಾಡ್, ಡಾಕ್ಟರ್ ಕಾವ್ಯಶ್ರೀ ಮಹಾಗಾಂಕರ್, ಡಾಕ್ಟರ್ ಶರಣಬಸಪ್ಪ ಒಡನ್ಕೇರಿ, ಇವರಿಗೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಪುಸ್ತಕಗಳ ಲೋಕಾರ್ಪಣೆಯನ್ನು ಆಗಮಿಸಿರುವ ಲೇಖಕರಿಗೂ, ಪುಸ್ತಕ ವ್ಯಾಪಾರಿಗಳಿಗೂ, ಮಾಧ್ಯಮ ವೃತ್ತಗಳಿಗೂ ಹಾಗೂ ಸಮಸ್ತ ಕೋನೆಕ್ ಕುಟುಂಬ ಹಾಗೂ ಸ್ನೇಹಿತರಾದಂತಹ ಬಂಧು ಬಾಂಧವರಿಗೂ ಕೂಡ ಇಲ್ಲಿ ನೆರೆದಿದ್ದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಶರಣಾರ್ಥಿ. ಸಮಾರಂಭ ಮತ್ತು 48ನೇ ವಾರ್ಷಿಕೋತ್ಸವ ಸಮಾರಂಭ ಈಗಾಗಲೇ ದೀಪ ಬೆಳಗಿಸುವುದರ ಮೂಲಕ ಮಾನ್ಯ ಪ್ರತಿ ವರ್ಷ ತಾನು ಮಾಡಿರ್ತಕ್ಕಂಥ ದಾಖಲೆಯನ್ನು ತಾನೇ ಮುಗಿದುಕೊಳ್ತಿರ್ತಕ್ಕಂಥದ್ದು ಬಹಳ ವಿಶೇಷ. ಕಳೆದ ವರ್ಷ 121 ಪುಸ್ತಕಗಳನ್ನು ಇದೇ ಒಂದು ಆವರಣದಲ್ಲಿ ಲೋಕಾರ್ಪಣೆಗೊಳಿಸಿತ್ತು. ಮಾಡಿರ್ತಕ್ಕಂಥ ಸರ್ವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವುದರ ಮೂಲಕ ವಿದ್ವಾಂಸರು, ಹಿರಿಯ ಸಾಹಿತಿಗಳು ಆದಂಥ ಶ್ರೀ ಶರಣಬಸವ ಡಿ ಕೋನೆಕ್ ಅವರು ಬಂದು ಪುಸ್ತಕಗಳ ಕುರಿತು ಮಾತನಾಡಿರುವಂಥ ಸಿದ್ದಲಿಂಗೇಶ್ವರ ಡಿಪೋ ಮತ್ತು ಪ್ರಕಾಶನದ ಸಂಸ್ಥಾಪಕರಾಗಿರುವಂಥ ಸನ್ಮಾನವನ್ನು ಶ್ರೀ ಬಸವರಾಜ್ ಕೋನೆಕ್ ಅವರು ಮಾಡ್ಯಾಳ ಅನ್ನುವಂಥ ಗ್ರಾಮದಲ್ಲಿ ಜನಿಸಿ ತಮ್ಮದೇ ಆಗಿರುವಂತಹ ಪುಸ್ತಕ ಅಂಗಡಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಾಪಾರಿಗಳಾಗಿ, ಕೆಲಸಗಾರರಾಗಿ ಕಲಬುರಗಿಯ ಬಾವಿಕಟ್ಟೆ ಅಂಗಡಿಯಲ್ಲಿ ಬಂದು ನೆಲೆ ನಿಂತರು. ಆನಂತರದಲ್ಲಿ ಅವರ ಇಡೀ ಬದುಕು ಅತ್ಯಂತ ಶ್ರಮ ಮತ್ತು ಕಾಯಕ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿರುವುದರಿಂದ
ಇಡೀ ಪುಸ್ತಕದ ಮೇಲೆ ಅವರಿಗೆ ಅಪಾರವಾಗಿರ್ತಕ್ಕಂಥ ಗೌರವ ಮತ್ತು ನಾಡಿನ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಲ್ಲಿ ಗ್ರಂಥಾಲಯ ಅಧಿಕಾರಿಗಳು, ಅದರ ಜೊತೆಯಾಗಿ ವ್ಯಾಪಾರಿಗಳು ಮತ್ತು ಈ ಪ್ರಾಚಾರ್ಯರು ಇವರೆಲ್ಲರ ಮತ್ತು ವಿದ್ವಾಂಸರ ಒಡನಾಟ ಬಂದಿರುವುದರಿಂದ ನಾನು ಕೂಡ ಪುಸ್ತಕವ ಪ್ರಕಾಶನ ಸಂಸ್ಥೆಯನ್ನು ಯಾಕೆ ಪ್ರಾರಂಭಿಸಬಾರದು ಅಂತಂದೇಳಿ 12/12/1977ರಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಎನ್ನುವಂಥ ಸಂಸ್ಥೆಯನ್ನು ಕಟ್ಟಿ ಕೇವಲ 3,000 ರೂಪಾಯಿಯ ಒಂದು ಡಬ್ಬಾ ಅಂಗಡಿಯನ್ನು ಪ್ರಾರಂಭಿಸಿ ಅಲ್ಲಿಂದ ಇವರ ಯಾತ್ರೆ ಪ್ರಾರಂಭವಾಗಿದ್ದು ಹಿಂತಿರುಗಿ ನೋಡಲೇ ಇಲ್ಲ. ಯಾಕಂದರೆ ಭಾಳಷ್ಟು ಕಷ್ಟಪಟ್ಟು ಶ್ರಮದಿಂದ ತಮ್ಮದೇ ಆಗಿರ್ತಕ್ಕಂಥ ಕಾಯಕ, ಬಸವ ಸಂಸ್ಕೃತಿ, ಶರಣಬಸವೇಶ್ವರರು ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಿದ್ಧಲಿಂಗೇಶ್ವರರ ಮೇಲೆ ಅಪಾರವಾಗಿರ್ತಕ್ಕಂಥ ಗೌರವ ಮತ್ತು ಪ್ರೀತಿಯನ್ನು ಇಟ್ಟುಕೊಂಡು ಭಕ್ತಿಯಿಂದ ತಮ್ಮ ಕಾಯಕವನ್ನು ಪ್ರಾರಂಭಿಸಿದರು. ಆ ಕಾಯಕದಿಂದ ಬಂದಿರತಕ್ಕಂಥ ಅವರ ಪುಸ್ತಕ ಸಂಸ್ಕೃತಿ ಇದುವರೆಗೂ ಅವರು ತಮ್ಮ ಪತ್ನಿಯ ಹೆಸರಲ್ಲಿ ಶ್ರೀ ಬಸವ ಪ್ರಕಾಶನವನ್ನು 1992ರಲ್ಲಿ ಪ್ರಾರಂಭಿಸಿದರು. ಆನಂತರದಲ್ಲಿ ತಮ್ಮ ಪ್ರಕಾಶನ ಸಂಸ್ಥೆಯ 25 ವರ್ಷದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ 2002ರಲ್ಲಿ ತಮ್ಮ ಮಗ ಸಿದ್ಧಲಿಂಗ ಅವರ ಹೆಸರಿನಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ ಎನ್ನುವಂಥದ್ದನ್ನು ಪ್ರಾರಂಭಿಸಿ ಬೆಳ್ಳಿ ಹಬ್ಬವನ್ನು ಆಚರಿಸಿ ಕಲ್ಯಾಣ ಕರ್ನಾಟಕ ಭಾಗದ 25 ಲೇಖಕರ ಕೃತಿಗಳನ್ನು ಪ್ರಕಟಿಸುವುದರ ಮೂಲಕವಾಗಿ ಒಂದು ದಾಖಲೆಯನ್ನು ನಿರ್ಮಿಸಿದರು. ಆನಂತರ ತಮ್ಮ 60ನೇ ವರ್ಷದ ಷಷ್ಠಬ್ದಿ ಸಮಾರಂಭವನ್ನು ಆಚರಿಸುವಂಥ ಸಂದರ್ಭದಲ್ಲಿ 60 ನಾಡಿನ ಮೌಲಿಕ ಗ್ರಂಥಗಳನ್ನು ಪ್ರಕಟಿಸುವುದರ ಮೂಲಕವಾಗಿ ಇಡೀ ಕರ್ನಾಟಕಕ್ಕೆ ಪರಿಚಯವಾಗಿರ್ತಕ್ಕಂಥವರು ಶ್ರೀ ಬಸವರಾಜ ಕೋನೇಕ್ ಅವರು. ಅವರ ಬಸವರಾಜ ಕೋನೇಕ್ ಅಂದರೆ ಯಾರಿಗೂ ಕೂಡ ಹೆಚ್ಚು ಗೊತ್ತಾಗೋದಿಲ್ಲ. ಶ್ರೀ ಸಿದ್ಧಲಿಂಗೇಶ್ವರ ಅಂದ್ರೆ ಸಾಕು ಅವರು ಬಸವರಾಜ ಕೋನೇಕ್ ಅಂತಂದೇಳಿ ಗುರುತಿಸುವುದರ ಮಟ್ಟಿಗೆ ಕರ್ನಾಟಕ ರಾಜ್ಯದ ತುಂಬೆಲ್ಲ ಶ್ರೀ ಸಿದ್ಧಲಿಂಗೇಶ್ವರರಾಗೇ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಬಸವರಾಜ ಕೋನೇಕ್ ಅವರು ಇದುವರೆಗೂ 3675ಕ್ಕೂ ಹೆಚ್ಚು ಗ್ರಂಥಗಳನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ. ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಸೀಮಿತವಾಗಿರ್ತಕ್ಕಂಥ ಈ ಪ್ರಕಾಶನ ಸಂಸ್ಥೆ ಮುಂದೆ ಕರ್ನಾಟಕದ ನಾಡಿನ ಎಲ್ಲ ಮೂಲೆ ಮೂಲೆಗಳಲ್ಲಿಯೂ ಸಹಿತ ಅವರ ಗ್ರಂಥಗಳು ಎಲ್ಲ ಪ್ರಕಾಶನ ಸಂಸ್ಥೆ ಮತ್ತು ಪುಸ್ತಕದ ಮಾರಾಟದ ಅಂಗಡಿಯಲ್ಲಿ ಸಿಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಅಷ್ಟು ಮೌಲಿಕವಾಗಿರ್ತಕ್ಕಂಥ ಕೃತಿಗಳನ್ನು ಪ್ರಕಟಿಸಿರ್ತಕ್ಕಂಥವು. ಬೆಂಗಳೂರಿನ ಪ್ರತಿಷ್ಠಿತ ಪುಸ್ತಕ ಪ್ರಕಾಶನ ಸಂಸ್ಥೆಯಲ್ಲಿ ಅವರ ಪುಸ್ತಕವನ್ನು ಇಡಬೇಕು ಅಂತಂದೇಳಿ ಕೊಟ್ಟಾಗ ನಮಗೆ ಇಡಲಿಕ್ಕೆ ಜಾಗವೂ ಕೂಡ ಇಲ್ಲ, ಅದಕ್ಕೆ ನಿಮ್ಮ ಕೃತಿಗಳನ್ನು ತೆಗೆದುಕೊಂಡು ಹೋಗ್ರಿ ಅನ್ನುವಂಥ ಮಾತುಗಳನ್ನು ಹೇಳಿದಾಗ ಬಸವರಾಜ ಕೋನೇಕ್ ಅವರಿಗೆ ಭಾಳಷ್ಟು ಮನಸ್ಸಿಗೆ ನೋವಾಗಿ ನನ್ನ ಕೃತಿಗಳು, ನನ್ನ ಭಾಗದ ಲೇಖಕರ ಕೃತಿಗಳು ಆ ಪ್ರಕಾಶನ ಸಂಸ್ಥೆಯಲ್ಲಿ ಅವರೇ ಖರೀದಿಯನ್ನು ಮಾಡಬೇಕು ಅನ್ನುವಂಥ ಮನೋಭಾವನೆಯನ್ನು ಇಟ್ಟುಕೊಂಡು ತಮ್ಮ ಕಾಯಕ ಹಿಡಿದಾಟ ಛಲವನ್ನು ಅವರು ಮುಂದುವರಿಸಿಕೊಂಡು ಬಂದರು. ಕೊನೆಗೆ 1-2 ವರ್ಷಗಳಲ್ಲಿ ಆ ಪ್ರಕಾಶನ ಮತ್ತು ಪುಸ್ತಕ ಮಾರಾಟದ ಅಂಗಡಿಯವರು ಆ ಕೃತಿಗಳನ್ನು ಖರೀದಿಸುವ ವ್ಯವಸ್ಥೆಯನ್ನು ಮಾಡಿದಾಗ ಅವರು ಸಂತೋಷವನ್ನು ಪಟ್ಟರು. ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಲೇಖಕರಲ್ಲಿ ಒಳ್ಳೊಳ್ಳೆಯ ಲೇಖಕರಿದ್ದಾರೆ. ಒಂದು ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸುವಂಥ ಸಾಮರ್ಥ್ಯ ಇದೆ ಅನ್ನೋದನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಶ್ರೀ ಬಸವರಾಜ ಕೋನೇಕ್ ಅವರು ಮಾಡಿಕೊಂಡು ಬಂದಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಇಡೀ ನಾಡಿನ ತುಂಬ ಪಠ್ಯಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಗುಲ್ಬರ್ಗ ವಿಶ್ವವಿದ್ಯಾಲಯ, ಬೀದರ್ ವಿಶ್ವವಿದ್ಯಾಲಯ, ರಾಯಚೂರು ವಿಶ್ವವಿದ್ಯಾಲಯ, ಬೆಳಗಾವಿ ವಿಶ್ವವಿದ್ಯಾಲಯ, ಬಳ್ಳಾರಿ ವಿಶ್ವವಿದ್ಯಾಲಯ, ಹೀಗೆ ಹಲವಾರು ವಿಶ್ವವಿದ್ಯಾಲಯಗಳ ಪಠ್ಯಪುಸ್ತಕಗಳನ್ನು ಪ್ರಕಟವನ್ನು ಮಾಡಿ ಸಕಾಲಕ್ಕೆ ಅವರು ಏನು ಮಾಡಿದ್ದಾರೆ ಅಂದರೆ ಅವುಗಳನ್ನು ವಿದ್ಯಾರ್ಥಿಗಳಿಗೆ ಮುಟ್ಟುವ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. 2001 ಮತ್ತು 2002ರಲ್ಲಿ 8 ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಣ ಪಠ್ಯಪುಸ್ತಕಗಳನ್ನು ಮಾರಾಟವನ್ನು ಮಾಡಿ ಸಮರ್ಪಕವಾಗಿರ್ತಕ್ಕಂತಹ ಇಡೀ ಕರ್ನಾಟಕಕ್ಕೆ ಸರಬರಾಜು ಮಾಡಿ ಅತ್ಯಂತ ಪ್ರತಿಷ್ಠಿತ ಮತ್ತು ಅಷ್ಟೇ ಸಮರ್ಪಕವಾಗಿ ಮಾಡಿರುವುದರಿಂದ ಇಡೀ ಶಿಕ್ಷಣ ಇಲಾಖೆಯಲ್ಲಿ ಅವರ ಹೆಸರು ಚಿರಸ್ಥಾಯಿಯಾಗಿರುವಂಥ ರೀತಿಯಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಅವರಿಗೆ ಪಟ್ಟಿರ್ತಕ್ಕಂಥ ಕೆಲಸ ಅದು ಸಣ್ಣದಿರಲಿ ದೊಡ್ಡದಿರಲಿ
ಅದನ್ನು ಅತ್ಯಂತ ಶ್ರಮದಿಂದ, ಸಂಯಮದಿಂದ, ಪ್ರೀತಿಯಿಂದ ಮತ್ತು ಅಚಲವಾಗಿರ್ತಕ್ಕಂಥ ಭಕ್ತಿಯಿಂದ ಅವರು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ಪಠ್ಯಪುಸ್ತಕ ಇಡೀ ಸರಬರಾಜು ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥದ್ದು ಅವರಿಗೆ ಸಂದಿರ್ತಕ್ಕಂಥ ಒಂದು ಗೌರವ. ಈ ವರ್ಷವೂ ಕೂಡ ಬೆಳಗಾವಿ ಮತ್ತು ಕಲಬುರಗಿ ವಿಭಾಗದ ಪಠ್ಯಪುಸ್ತಕಗಳನ್ನು ಸಹಿತ ಅಲ್ಲಿಗೆ ಖರೀದಿ ಮಾಡಲಿಕ್ಕೆ ಅಲ್ಲಿ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ. ಇಂಥ ಇಲ್ಲಿರುವಂಥ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಾರಂಭವಾದ ಮೇಲೆ ಅದಕ್ಕೆ ತಕ್ಕಂತೆ ಸಿಲೆಬಸ್ಸಿಗೆ ತಕ್ಕಂತೆ ಪಠ್ಯಕ್ರಮಕ್ಕೆ ಅನುಗುಣವಾಗಿರ್ತಕ್ಕಂಥ ಸಿಲೆಬಸ್ಸು ಇರದೇ ಇರುವಂಥದ್ದನ್ನು ಕಂಡು ಇಲ್ಲಿರುವಂಥ ಪ್ರಾಧ್ಯಾಪಕರು ಅವರ ಮನೆಗೆ ಹೋಗಿ ಪಠ್ಯಪುಸ್ತಕಗಳನ್ನು ಬರೆಸುವುದಕ್ಕೆ ಹಚ್ಚಿ ಪಠ್ಯಪುಸ್ತಕಗಳನ್ನು ಮಾಡಿ ಇವತ್ತು ಇಡೀ ಕರ್ನಾಟಕದ ಎಲ್ಲ ರಾಜ್ಯಗಳಲ್ಲಿ, ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ಬಸವರಾಜ ಕೊನೆಕ್ ಅವರು ಮಾಡಿದ್ದಾರೆ. ಅದರಲ್ಲಿ ಪ್ರೊಫೆಸರ್ ರಾಮಚಂದ್ರ ಜೋಶಿಯವರು ಸಮಾಜಶಾಸ್ತ್ರದ್ದು ಇವತ್ತು ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಲ್ಲಿ ಸಿಗುವಂಥದ್ದು. ಅದೇ ರೀತಿಯಾಗಿ BP ಹೂಗಾರ್ ಅವರ ಇತಿಹಾಸ ಪುಸ್ತಕ, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಅತ್ಯಂತ ಸಮರ್ಪಕವಾಗಿ ಬಸವರಾಜ ಕೊನೆಕ್ ಅವರು ಒಬ್ಬ ನುರಿತವಾಗಿರ್ತಕ್ಕಂಥ ಪ್ರಾಧ್ಯಾಪಕ, ಸಮಾಜಶಾಸ್ತ್ರ, ಇನ್ನು ಹಲವಾರು ಲೇಖಕರನ್ನು ಸಹಿತ ಇಲ್ಲಿರುವಂಥ ಉಪನ್ಯಾಸಕರನ್ನು ಲೇಖಕರನ್ನಾಗಿ ಪರಿವರ್ತಿಸುವಂಥ ಕೆಲಸವನ್ನು ಬಸವರಾಜ ಕೊನೆಕ್ ಅವರು ಮಾಡಿದ್ದಾರೆ. ಜನಪ್ರಿಯ ಮಾಲಿಕೆಯಲ್ಲಿ, ತಾಲೂಕಾ ದರ್ಶನ ಮಾಲಿಕೆಯಲ್ಲಿ ಮತ್ತು ಸಾಹಿತ್ಯ ಮಾಲಿಕೆಯಲ್ಲಿ, ಪಠ್ಯಪುಸ್ತಕದಲ್ಲಿ ಹೀಗೆ ಹಲವಾರು ಕೃತಿಗಳನ್ನು ರಚಿಸುವುದರ ಮೂಲಕವಾಗಿ, ಪ್ರಕಟಣೆಯನ್ನು ಮಾಡುವುದರ ಮೂಲಕವಾಗಿ ಹೊಸ ಹೊಸ ಲೇಖಕರಿಗೆ, ಯುವ ಬರಹಗಾರರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಬಸವರಾಜ ಕೊನೆಕ್ ಅವರು ಮಾಡಿದ್ದಾರೆ. ಬಾಗಲಕೋಟೆಯಿಂದಲೂ ಕೂಡ ಪ್ರಶಾಂತ್ ಎನ್ನುವಂಥವರು ಸಮಾಜಶಾಸ್ತ್ರದಲ್ಲಿಯೂ ಕೂಡ ರಚನೆಯನ್ನು ಮಾಡಿರ್ತಕ್ಕಂಥ ಒಬ್ಬ ನುರಿತ ಉಪನ್ಯಾಸಕರಾಗಿದ್ದಾರೆ. ಅಂಥವರ ಕೃತಿಗಳನ್ನು ಸಹಿತ ಇಲ್ಲಿ ಪ್ರಕಟಿಸಿರತಕ್ಕಂಥದ್ದು ಶ್ಲಾಘನೀಯವಾದದ್ದು. ಈ ರೀತಿಯಾಗಿ ಪ್ರತಿ ವರ್ಷ ಈಗಾಗಲೇ ಬಂದಿರತಕ್ಕಂಥ ಇವತ್ತು 131 ಕೃತಿಗಳು ಲೋಕಾರ್ಪಣೆಯಾಗುವಂಥ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ಜನಪ್ರಿಯ ಮಾಲಿಕೆಗಳು 31, ಅಲ್ಲಿ ಶರಣರು, ದಾಸರು, ಸಂತರು, ರಾಜಕೀಯ ಶಿಕ್ಷಣ ಚಿಂತಕರು ಇವರೆಲ್ಲರೂ ಕೂಡ ಒಂದೊಂದೇ ಪುಸ್ತಕ ಅತ್ಯಂತ ಮೌಲ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಕಟಗೊಂಡಿರ್ತಕ್ಕಂಥದ್ದು. ಸಾಹಿತ್ಯ ಕೃತಿಗಳು 26 ಕೃತಿಗಳು, ಉಳಿದೆಲ್ಲ ಪಠ್ಯಪುಸ್ತಕಗಳನ್ನು ಪ್ರಕಟಿಸುವುದರ ಮೂಲಕವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮತ್ತು ಇಡೀ ಕರ್ನಾಟಕಕ್ಕೆ ಮಾದರಿಯಾಗುವಂಥ ಕೆಲಸವನ್ನು ಡಾಕ್ಟರ್ ಬಸವರಾಜ ಕೊನೆಕ್ ಅವರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇನ್ನೂ ಹೆಚ್ಚು ಹೆಚ್ಚು ಕೃತಿಗಳನ್ನು ಪ್ರಕಟಿಸುವುದರ ಮೂಲಕವಾಗಿ ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಮಾದರಿಯಾಗಲಿ ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಹಿಂದಿನ ಪೀಳಿಗೆ ಸಾಹಿತ್ಯದಲ್ಲಿ ಭಾಳ ಆಸಕ್ತಿ, ಪುಸ್ತಕಗಳ ಮೇಲೆ ಪ್ರೇಮ, ಅದು ಮುಂದಿನ ಪೀಳಿಗೆ ಹೇಗೆ ಅದನ್ನು ತಗೊಳ್ತದೆ ಅಂತಕ್ಕಂಥದ್ದು ಒಂದು ಭಾಳ ದೊಡ್ಡ ಒಂದು ಚಾಲೆಂಜ್ ಆಗಿದೆ. ಯಾಕಂದರೆ ಈ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಬಹುಶಃ ಈ ನೆಕ್ಸ್ಟ್ ಜನ್ರೇಷನ್ ಅವರು ಪುಸ್ತಕಗಳ ಮೇಲೆ ಅವರಿಗೆ ಮೋಹ ಇಲ್ಲ, ಅಂದರೆ ವ್ಯಾಮೋಹನೂ ಇಲ್ಲ, ಆಸಕ್ತಿನೂ ಅಷ್ಟು ಕಡಿಮೆ ಆಗಿದೆ ಭಾಳಷ್ಟು. ಅವರೇನೆಂದರೆ ಭಾಳ ಅವರು ಡಿಜಿಟಲ್ ಲೈಬ್ರರಿ ಇರ್ಬೋದು ಅಥವಾ ಸಾಹಿತ್ಯ ಓದ್ತಾರೆ, ಓದಲ್ಲಂತಿಲ್ಲ, ಅಂದರೆ ಕಮ್ಮಿ ಆಗಿದೆ. ಜೊತೆಗೆ ಅವರು ಭಾಳ ಅವರ ಅಟೆನ್ಷನ್ ಆಫ್ ಟೈಮ್ ಸ್ಪ್ಯಾನ್ ಭಾಳ ಕಮ್ಮಿ ಇದೆ, ಅಷ್ಟು ಪೇಷನ್ಸು ಕೂಡ ಕಮ್ಮಿ ಇದೆ. ಆದರೆ ನಮ್ಮ ಮಕ್ಕಳಲ್ಲಿ ನಾವೊಂದು ಈ ಹವ್ಯಾಸ, ಓದ್ತಕ್ಕಂಥ ಹವ್ಯಾಸ ಹೆಚ್ಚಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಮನುಷ್ಯ ಎಷ್ಟು ಓದ್ತಾನೆ, ವಿಶೇಷವಾಗಿ ಯಾವುದೇ ಪುಸ್ತಕವನ್ನು ಓದಿ ಆ ಓದೋ ಹವ್ಯಾಸ ಇದ್ದರೆ ಖಂಡಿತವಾಗಿಯೂ ಕೂಡ ಅವರ ಭಾಳಷ್ಟು ಅವರ ಬೆಳವಣಿಗೆ ಆಗ್ತದೆ, ಅವರ ಆಲೋಚನೆಗಳು ಬದಲಾಗ್ತದೆ ಮತ್ತು ಅವರ ವಿಚಾರ ಶಕ್ತಿಯೂ ಹೆಚ್ಚಾಗ್ತದೆ. ಹಾಗಾಗಿ ಇವತ್ತು ಜಗತ್ತಿನಲ್ಲಿ ಯಾವುದೇ ಫೀಲ್ಡಲ್ಲಿ ಯಾರು ಸಕ್ಸಸ್ಫುಲ್ ಆಗಿದ್ದಾರೆ, ಯಾರು ಯಶಸ್ವಿಯಾಗಿದ್ದಾರೆ, ಅವರೆಲ್ಲರೂ ಕೂಡ 90% ಜನ ಅವರು ಭಾಳ ಓದಿದವರಿದ್ದಾರೆ, ಓದಿನಲ್ಲಿ ಆಸಕ್ತಿ ಇರೋರಿದ್ದಾರೆ ಅಂತಕ್ಕಂಥದ್ದು ಈಗ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಹೆಚ್ಚು ಓದೋದನ್ನು ಮತ್ತು ವಿಶೇಷವಾಗಿ ಪುಸ್ತಕ ಓದೋದನ್ನು, ಆ ಹವ್ಯಾಸವನ್ನು ಮತ್ತೆ ಮರುಕಳಿಸ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ.
ಅದನ್ನು ಮಾಡ್ತಕ್ಕಂಥದ್ದು ಬಿಗ್ ಚಾಲೆಂಜ್ ಇದೆ. ಆದರೂ ಕೂಡ ಬಹುಶಃ ಇದೊಂದು ಕಾಲಚಕ್ರ ಇದೆ. ಮತ್ತು ನಾವು ಯಾವ ರೀತಿಯಾಗಿ ಈ ನಮ್ಮ ಫ್ಯಾಷನ್ ಜಗತ್ತಿನಲ್ಲಿ ಹಳೆಯದನ್ನು ಮರುಕಳಿಸ್ತಕ್ಕಂಥದ್ದು ಅನೇಕ ಸಾರಿ ನಾವು ನೋಡಿದ್ದೀವಿ. ಆ ರೀತಿ ಮುಂದೆ ಪುಸ್ತಕ ಓದೋದೇ ಒಂದು ಹೆಚ್ಚಿನ ಹವ್ಯಾಸ ಬರ್ಬೋದು ಅಂತಕ್ಕಂಥದ್ದು ನಮ್ಮ ಒಂದು ಆಶೆ ಇದೆ. ಹಾಗಾಗಿ ಈ ಒಂದು ಒಳ್ಳೆಯ ಕೆಲಸ ಇಷ್ಟು ವರ್ಷಗಳಿಂದ ನಮ್ಮ ಬಸವರಾಜ್ ಕೋಣೆಕ್ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅನೇಕ ಸಾಹಿತಿಗಳಿಗೆ ಅವ್ರ ಪುಸ್ತಕಗಳನ್ನು ಪ್ರಕಟಣೆ ಮಾಡೋದ್ರ ಮುಖಾಂತರ ಅವರ ಜೊತೆಗೆ ನಿಂತಿದ್ದಾರೆ ಮತ್ತು ಈ ಒಂದು ಉದ್ಯೋಗದಲ್ಲಿ ಬಹಳ ವರ್ಷಗಳಿಂದ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಹೆಸರನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ನಾನು ರೈಲ್ವೆ ಸ್ಟೇಷನ್ನಿಂದ ಬರ್ತಾ ಇದ್ದರೆ ಇಲ್ಲಿ ಬಿಲ್ಡಿಂಗ್ ಗಿಳಿದಿಗೆಲ್ಲ ನೋಡಿ ಎಷ್ಟು ಬೆಳೆದ್ಬಿಟ್ಟದಲ್ಲ ಕಲಬುರಗಿ ಅಂತ ಅನಿಸ್ತಿತ್ತು. 50 ವರ್ಷದ ಮೊದಲು ನಮ್ಮ ಭಾವ ಇಲ್ಲೇ ಇದ್ರು ಎಸ್ ಪಿ ಕಾಲೇಜ್ ಒಳಗೆ, ಅಕ್ಕ VG ಕಾಲೇಜಲ್ಲಿ ಇದ್ದದ್ದು. ಅವಾಗ ಬರ್ತಿದ್ದೆ, ನೆನಪಿತ್ತು. ಎಷ್ಟು ಬೆಳೆದದಲ್ಲ, ಎಷ್ಟು ಹೊಸ ಕಾಣಿಸ್ತದಲ್ಲ ಅಲ್ಲಿ. ಆದರೆ ಇಲ್ಲಿ ಬಂದು ನೋಡಿದರೆ ಎಲ್ಲ ಎಷ್ಟು ಹಳಬರಲ್ಲ, ನಾವು ಎಷ್ಟು ಆಪ್ತರಲ್ಲ. ಯಾರ ಹೆಸರು ಹೇಳಿ, ಯಾರ ಹೆಸರು ಸ್ವಾಮಿರಾವ್ ಹೆಸರು ಹೇಳು, ಮೀನಾಕ್ಷಿ ಹೆಸರು ಹೇಳು, ರೋಸಿದ್ದಪ್ಪ ಅವರು ಯಾರ ಹೆಸರು ಹೇಳಿ ಯಾರು ಬಿಡಲಿ, ಎಲ್ಲರೂ ನಮ್ಮ ಹುಡುಗಿಸರು, ಎಲ್ಲರೂ ನಮ್ಗೆ ಗೊತ್ತಿದ್ದವ್ರ, ನಮ್ಮ ಹಳೆ ಬಳಗನ, ನಮ್ಮ ಆತ್ಮೀಯ ಸಂಬಂಧನ. ಮತ್ತು ಹೊಳ್ಳಿ ನಮ್ಮ ಸ್ನೇಹಿತರ ಭೇಟಿಗೆ ಬಂದಂಗೆ ಆತ ನನಗೆ. ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಅಂತ ಗೊತ್ತಿತ್ತು ನನಗೆ ಭಾಳ ವರ್ಷದಿಂದ. 72ರಲ್ಲಿ ಇದಿಡೀ ಅದು ಬಂದಂಥ ಬೆಳಗ್ಗೆ ಬಂದಂಥ ಹೆಜ್ಜೆ ಗುರುತಿನ ಗೌಸಿದ್ದಮ್ಮನವ್ರು ಭಾಳ ಚೆನ್ನಾಗಿ ಹೇಳಿದರು. ನಾನು ಅದನ್ನ 79ರಲ್ಲಿ ಮೈಸೂರಲ್ಲಿ ಅನಂತ ಪ್ರಕಾಶನ ಶುರು ಮಾಡಿದೆ. ಧಾರವಾಡಕ್ಕೆ ಬಂದೆ. ನನಗೆ ಭಾಳ ಹುರುಪು ಏನಿತ್ತಂದ್ರೆ ನನ್ನ ಪುಸ್ತಕಗಳು, ನಾನು ಪ್ರಕಟ ಮಾಡಿದ ಪುಸ್ತಕಗಳು ಇಡೀ ನಮ್ಮ ರಾಜ್ಯದ ಎಲ್ಲ ಮೂಲೆಗಳಿಗೂ ಹೋಗಬೇಕು ಅಂತ. ಹೋಗ್ಬೇಕಾದ್ರೆ ಹೆಂಗೆ, ಎಲ್ಲೆಲ್ಲಿ ಪುಸ್ತಕಗಳು ಭಂಡಾರವ, ಎಲ್ಲೆಲ್ಲಿ ಪುಸ್ತಕ ಡಿಪೋ ಅವ, ಅದನ್ನೆಲ್ಲ ಪತ್ತೆ ಹಚ್ಚಿ ಆದ್ಮೇಲೆ ಪತ್ರ ಬರೀದ್ರಿ. ಒಂದು ಕಾರ್ಡ್ ಪತ್ರ ಬಂದು ಮುಗಿತು. ಎಲ್ಲ ಈಗ ಪತ್ರದ ಸ್ಪೆಲ್ಲಿಂಗ್ ಯಾರಿಗೂ ಗೊತ್ತಿಲ್ಲ. ಒಂದು ಪತ್ರ ಬರೆದು ನನ್ನ ಪುಸ್ತಕ ನೀವು ತಗೋಬೇಕು ಕೊನೆಗೆ ಸಲ ಹೆಂಗೆ ಮಾಡೋದು ಅಂತ ಹೇಳಿ ಒಂದು ಪತ್ರ ಬರೆದೆ. ತಕ್ಷಣ ಉತ್ತರ ಬರ್ತಿರೋದು, ನಿಮ್ಮ ಪುಸ್ತಕ ಎಲ್ಲ VRLಗೆ ಹಾಕ್ರಿ ಬಂಡಲ್ಲು, ನಾನು ತಗೋತೀನಿ, ಅದನ್ನು ಮಾರಾಟ ಮಾಡಿ ಪುಸ್ತಕ ಕಳಿಸ್ತೇನೆ ಅಂತ. ಸತತ ಭಾಳ ವರ್ಷದ ತನಕ ಹಿಂಗೆ ನಡೆಯುತ್ತೆ ನಮ್ಮ ಸಂಪರ್ಕ. ಅಂದ್ರೆ ಒಂದು ಸಂಸ್ಥೆ ಮತ್ತೊಂದು ಸಂಸ್ಥೆಯನ್ನು ಬೆಳೆಸುವಂಥ ರೀತಿ. ಇಡೀ ಈ ತ್ರಿದಳ ನಮ್ಮ ಇವತ್ತಿನ 3 ಪ್ರಕಾಶನಗಳು, ಬಿಲ್ಲು ಪತ್ರಿ ನೆನಪಾಗ್ತದೆ. ಒಂದು ಸ್ವಲ್ಪ ಕೂತಿರ್ತದೆ, ದೊಡ್ಡದೊಂದಿಷ್ಟು ಎತ್ತರದ, ಅವೆರಡು ಮತ್ತೆ ಹುಟ್ಟ್ಯಾವಲ್ಲ, ನಂತರ ಹುಟ್ಟಿದ್ದವು, ಬಸವ ಇರಲಿ, ಸಿದ್ಧಲಿಂಗೇಶ್ವರ ಮತ್ತೊಂದು ಇರಲಿ, ಅವೆರಡು ಬಿಲ್ಲು ಪತ್ರಿ ನೆನಪಾಗ್ತದೆ. ಮತ್ತು ಇಲ್ಲಿ ಬಂದು ನೋಡಿದ್ರೆ ನಾನು ಇವತ್ತು ಹೇಳಿದ್ದೆ, ಎಲ್ಲಿ ನೋಡಿದ್ರು ಸಹಿತ ಶರಣ ಬಸವ ಯಾಕೆ ಹೆಂಗಂತ ಗೊತ್ತಾಡ್ತೀರಿ ನೀವು? ಶರಣ ಬಸವ ಅಂದ್ರೆ ಬಂದುಬಿಟ್ರಲ್ರಿ, ಹೆಂಗ್ರಿ ಇದು ಒಂದಿನ ಅವ್ರಿಗೆಲ್ಲ ಗೊತ್ತಾಗ್ತದೆ ರೀ ಅಂದ್ರೆ ಅವರು. ಇದಕ್ಕೆ ಸಿದ್ಧಲಿಂಗ ಇವ ಇರ್ಬೇಕು. ಶರಣರ ನಾಡು ಅಂದಮೇಲೆ ಅದು ಬಿಟ್ಟು ಬೇರೆ ಏನದ್ರಿ? ಬಸವರಾಜ ಇರಬೇಕು, ಶಿವರಾಜ ಇರಬೇಕು, ಎಲ್ಲ ಶಿವಮಯ, ಒಟ್ಟು ಶಿವಮಯ ಇದು. ಯಾವ ಒಬ್ಬ ಹುಡುಗ SSLC ಕಳಿಬೇಕಾದ್ರೆ 1971 ₹13.50 ತನ್ನ ಪರೀಕ್ಷಾ ಶುಲ್ಕಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಂಗೆ ಬಂದು ಬಾಳಿಕಟ್ಟಿ ಪ್ರಕಾಶನದೊಳಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ನಲ್ಲ, ಆ ಹುಡುಗ ಇವತ್ತು ಹಿಂಗಾಗ್ಯಾನ ಅಂತಂದ್ರೆ ನನಗೆ, ನಾನು ಅವರು 1 ವರ್ಷ ಹೆಚ್ಚು ಕಡಿಮೆ, 1 ವರ್ಷ ವ್ಯತ್ಯಾಸ. ಹುಟ್ಟಿದ್ರಾಗ ಪ್ರಕಾಶನ ಶುರು ಮಾಡಿದ್ರಾಗೂ 1 ವರ್ಷ ವ್ಯತ್ಯಾಸ. ಅದನ್ನ ಅವ್ರು ಭಾಳ ಬರಬರ ಬೆಳೆದ್ರು. ಪಠ್ಯ ಗಿಟ್ಟೆ ಎಲ್ಲ ನೀವೆಲ್ಲರೂ ಅದಿರಲ್ಲ, ಭಾಳ ಒಳ್ಳೆಯವರು ಅದಿರಿ, ನೀವು ಭಾಳ ಚೆಂದ ಬೆಳೆಸ್ತೀರಿ. ನೀವೆಲ್ಲರೂ ಇರೋದ್ರಿಂದ ಉಪನ್ಯಾಸಕರಾಗಲಿ, ಬರಹಗಾರರಾಗಲಿ, ನಿಜವಾಗ್ಲೂ ಹೇಳ್ತೀನಿ, ಅವರು ಒಪ್ಕೋತಾರೆ ಮಾತನ್ನು, ಅವರು ಸಂತೋಷ ಪಡ್ಲಿಕ್ಕತ್ತಾರ. ಬೆಳೆಸೋರು ಬೇಕಾಗ್ತದೆ ಬೆಳಿಬೇಕಾದ್ರೆ. ನಾವು ಅನೇಕ ವಿಷಯಗಳನ್ನು ಸೇರಿಸ್ಕೊಂಡು ಹೆಣ್ಮಕ್ಳಿಗೆ ಭಾಳ ಕೆಲಸ ಬೇಕ್ರಿ. ಒಂದೇ ಕೆಲಸದಾಗ ನಡೆಯೋದಿಲ್ಲ. ಇವ್ರು ಹೆಂಗೆ ಕಂಬು ನಿಂತಂಗೆ ನಿಂತು ಬಿಟ್ಟಾರ. ಅವರು ಏಕ ಪಿಲ್ಲರ್ ಇದ್ರು, ಆಮೇಲೆ ಪಿಲ್ಲರ್ಗಳು ಮತ್ತೆ ಹುಟ್ಟಿಸ್ಕೊಂಡಾರ. ಮನೆ ಬೆಳೆದಂಗೆ ಪಿಲ್ಲರ್ ಹಾಕಕ್ಕೆ ಮ್ಯಾಲೆ ಏರಿಸ್ತಾರೆ, ಗಟ್ಟಿ ಆಗ್ಬೇಕು ನೋಡ್ರಿ. ಹಂಗೆ ಪ್ರಕಾಶನಗಳನ್ನು ಬೆಡ್ ಇದು ಮಾಡಕತ್ತಾರ ಅವರು. ಯಾವ ಪುಸ್ತಕದ ಅಂಗಡಿಯೊಳಗೆ ಇವರು ಕೆಲಸ ಮಾಡಲಿಕ್ಕೆ ಗ್ರಾಹಕರಿಗೆ ಪುಸ್ತಕಗಳನ್ನು ಎತ್ತೆತ್ತಿ ಕೈ ಎತ್ತೆತ್ತಿ ಕೊಡ್ತಿದ್ರಲ್ಲ, ಆ ಪುಸ್ತಕ ಇವ್ರನ್ನ ಎತ್ತಿ ಹಿಡ್ದದ್ದು. ಇವತ್ತು ಎಷ್ಟರ ಮಟ್ಟಿಗೆ ಎತ್ತಿ ಹಿಡ್ದದ್ದು ಇವ್ರನ್ನಂದ್ರೆ, ಡಾಕ್ಟ್ರೇಟ್ ಶರಣಬಸವ ವಿಶ್ವವಿದ್ಯಾಲಯದಿಂದ ಇವರಿಗೆ ಡಾಕ್ಟ್ರೇಟ್ ಸಿಗಬೇಕು ಅಂತಂದ್ರೆ ಎಲ್ಲರಿಗೂ ಒಂಥರ ಆಶ್ಚರ್ಯ. ಹೌದಾ ಅಂತ ಕೇಳುವಂತ. ಅಂದ್ರೆ ಅದು ಕೆಲಸ, ಅವ್ರು ಮಾಡಿದ ಕೆಲಸನ ಹಂಗದ. ಅವ್ರು ಕೆಲಸ ಮಾಡೋದ್ರೊಳಗಿನ ಅವ್ರ ಶ್ರದ್ಧೆ ಆಗಿರಲಿ, ಸಮಯ ಪಾಲನೆ ಆಗಿರಲಿ,
ವಿನಯ ಆಗಿರಲಿ, ನಡೆನುಡಿ ಮತ್ತು ಜನರು ಹಚ್ಕೊಳ್ಳೋದು ನೋಡ್ರಿ ಅವರು ಭಾಳ ಆ ವ್ಯವಹಾರದ ವಿಷಯಕ್ಕೆ ಅವ್ರು ಭಾಳ ಚೊಕ್ಕದಾರ. ಜನರು ಹಚ್ಕೋತಾರೆ. ಹಚ್ಕೊಳ್ಳೋದು ಹೆಂಗೆ? ಪ್ರೀತಿ ಇರೋದು, ಪುಸ್ತಕ ಮಾರಾಟ ಹೋದಾಗ ರೊಕ್ಕ ವ್ಯವಹಾರ ಇರೋದು. ಇದು ಭಾಳ ಇದು ಚೊಕ್ಕ ಇರ್ತವೆ. ನಾನು ಹಂಗದೆ ಲೆಕ್ಕಕ್ಕೆ ಲೆಕ್ಕ ಮತ್ತು ಪ್ರೀತಿ ಹಿಂಗೆ ಉಳಿಸ್ಕೊಂಡಿದ್ರಿಂದ ಅವ್ರ ಆಪ್ತತೆನೂ ಉಳಿಸ್ಕೊಂಡ್ರು, ಅದನ್ನು ಬೆಳೆಸ್ಕೊಂಡ್ರಂತ. ಅಲ್ಲ, ಮನುಷ್ಯ ಸಂಪರ್ಕವನ್ನು ನಾವು ಬೆಳೆಸ್ಕೋಬೇಕಾಗ್ತದೆ, ಸಂಬಂಧಗಳನ್ನು ಬೆಳೆಸಬೇಕಾಗ್ತದೆ. ಯಾವುದ್ರ ಸಲುವಾಗಿ ನಾವೀಗ ಮರಗಲಿಗತ್ತೇವೋ ನಮ್ಮ ಮಕ್ಕಳು ಬದುಕಿನ ಸಲುವಾಗಿ ಮನುಷ್ಯ ಸಂಬಂಧಗಳನ್ನು ಉಳಿಸ್ಕೋತಾ ಇಲ್ಲ. ಇವರು ಯಾವ ಥರ ಸಂಪೂರ್ಣವಾಗಿ ಒಂದು ವ್ಯವಹಾರಿಕ ಬದುಕಿಗೆ ತೆರೆದುಕೊಂಡು ಬಿಟ್ಟಾರಲ್ಲ ಅಂತ ಅನಿಸ್ಲಿರ್ತದೆ. ಇವರು ಆ ಮನುಷ್ಯ ಸಂಬಂಧದ ಎಳೆಯನ್ನು ಹಿಡ್ಕೊಂಡು ಇಷ್ಟು ಎತ್ತರ ಬೆಳೆದಾರ ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ಆಮೇಲೆ ಇವರು ಇವ್ರ ಸ್ವಭಾವ ಇಷ್ಟು ವರ್ಷದಾಗ ನಾನು ನೋಡ್ಕೊತ ಬಂದಂಗೆ ದೂರಿದ್ರು ಬಹಳ ಚಲೋ ಗೊತ್ತಾಗ್ತದೆ. ಈಗ ಬೆಂಕಿ ಝಳ ಭಾಳ ಹತ್ತಿರ ಇದ್ರು ಕಠಿಣ, ಭಾಳ ದೂರ ಇದ್ರು ಕಠಿಣ. ಸಾಧಾರಣೀಕರಣ ತತ್ವ ಹೇಳ್ತದಲ್ಲ ಹಂಗೆ. ನಾವು ಸ್ವಲ್ಪ ದೂರದಾಗ ಇದ್ಕೊಂಡು ಅವ್ರು ನೋಡ್ಕೊತ ಬಂದೀನಿ. 6ಕ್ಕೆ ಏರೋದಿಲ್ಲ, 3ಕ್ಕೆ ಇಡಿಲಾರ್ದ ಮನುಷ್ಯ. ಒಂದು ತನ್ನ ಘನತೆಯನ್ನು ಗೌರವವನ್ನು ಉಳಿಸ್ಕೊಂಡು ಇಂಥ ಪ್ರಕಾಶನದೊಳಗೆ ಮೇಲೆ ಇರುವುದಲ್ಲ ಭಾಳ ಕಠಿಣ, ಭಾಳ ಕೆಲಸ, ಅಡ್ಗಾಲು ಭಾಳ ಇರ್ತಾವ್ರಿ. ಇದಕ್ಕೆ ನನಗೂ ಗೊತ್ತದ. ಈ ಬೆಂಗಳೂರು ಮೈಸೂರು ಕಡೆ ನೋಡಿದಂತೂ ಇನ್ನೂ ಭಾಳ ಅದ. ನಿಮ್ಮ ಕಲ್ಯಾಣ ಕರ್ನಾಟಕ ಒಂದು ಸ್ವಲ್ಪ ಭಾಳ ಚಲೋದ್ರಿ. ಕಲ್ಯಾಣದ ಮನಸ್ಸು ನಿಮಗೆ ಅದ. ಮತ್ತು ಇವರು ಒಂದೊಂದೇ ಮೆಟ್ಲನ್ನು ಏರ್ಲಿಕ್ಕೆ ಪ್ರಯತ್ನ ಮಾಡಿದರು. ಒಮ್ಮೆಲೆ ಜಿಗಿದು ಹಾರಿದ್ದು ಯಾವುದೂ ಅಲ್ಲ. ಮತ್ತು ಭಾಳ ಕಟ್ಪಿಟಿ ಮನುಷ್ಯ ಮೊದಲಿಂದ ನೋಡ್ಕೊತ ಬಂದೇನೆ ನಾನು. ಭಾಳ ಕಟ್ಪಿಟಿ ಮಾಡ್ತಾರೆ. ಅದು ಭಾಳ ಮಹತ್ವದ್ದು ಇಂಥ ಪ್ರಕಾಶನ ಕೆಲಸ ಮಾಡಬೇಕಾದ್ರೆ. ಮತ್ತು ಇಡೀ ಜೀವನ ಓದಲಿಕ್ಕೆ ಅವ್ರು ಕೊಡುವಂಥ ಮಹತ್ವದಲ್ಲ, ಅದು ಭಾಳ ಮಹತ್ವದ್ದು ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಸಂದರ್ಭ ಹೆಂಗದ ಅಂದರೆ ಪುಸ್ತಕ ಉಳಿತಾವೋ ಇಲ್ಲೋ ಅಂತ ಅನ್ನುವಂಥ ಸಂದರ್ಭದ ಪುಸ್ತಕದ ಜೊತೆಗೆ ಕನ್ನಡ ಉಳಿತದ ಇಲ್ಲೋ ಅನ್ನುವಂಥ ಆತಂಕ ಸಹಿತ ಬಂದದ್ದು. ಎಷ್ಟೋ ಮಂದಿ ನಮಗೆ ಏನು ಅನಿಸ್ಲಿಕ್ಕತ್ತಾರಂದ್ರೆ ಇಷ್ಟು ತಿಂಗಳೊಳಗೆ, ಇಷ್ಟು ದಿವಸದೊಳಗೆ, ಇಷ್ಟು ವಾರದೊಳಗೆ ಜಗತ್ತಿನ ಇಷ್ಟಿಷ್ಟು ನಾನು ಅಂಕಿಅಂಶಗಳನ್ನು ನೆನಪಿಟ್ಕೊಂಡು ಹೇಳ್ತಾ ಇಲ್ಲ, ಇಂತಿಂಥ ಭಾಷೆಗಳು ಸಾಯ್ತಾ ಇವೆ, ಕನ್ನಡನೂ ಇಂದಲ್ಲ ನಾಳೆ ಹಂಗೆ ಹೋಗ್ತದ ಅಂತ ನಮಗೆ ಒಂದು ರೀತಿಯಿಂದ ಭಯ ಹುಟ್ಟಿಸುವಂಥ ವಾತಾವರಣ ಮುಂದದ. ಅಂಥ ಸಂದರ್ಭದೊಳಗೆ ಇವರು ಪ್ರತಿ ವರ್ಷ ತಾವು ಮಾಡಿದಂಥ ದಾಖಲೆಯನ್ನು ಮುರ್ಕೋತ ಹೆಚ್ಚು ಪುಸ್ತಕಗಳನ್ನು ಮಾಡಲಿಕ್ಕಿದ್ದಾರೆ. ಈ ಸತೆ 31 ಜನಪ್ರಿಯ ಮಾಲಿಕೆಯಲ್ಲಿ ತಂದ್ರೆ 25 ಸಾಹಿತ್ಯಿಕ ಪುಸ್ತಕಗಳನ್ನು ತಂದಾರೆ, 74 ಪಠ್ಯ ಪುಸ್ತಕಗಳನ್ನು ತಂದಾರೆ. ಆದರೆ ಸ್ವಲ್ಪ ಹಿಂದೆ ಮುಂದೆ ಆಗಿದ್ರೆ ನನಗೆ ಭಾಳ ಸಂತೋಷ ಆಗ್ತಿತ್ತು. ಅದು ಅವ್ರದ್ದು ಬಿಡ್ರಿ, ಅದು ಅವ್ರವ್ರ ವಿಚಾರ ಅವ್ರವ್ರು ಮಾಡೋದು. ಆದರೆ ನನಗೆ ಹೆಚ್ಚು ಅನಿಸೋದು ಏನಂದ್ರೆ ಇಲ್ಲಿ ಹೆಸರುಗಳನ್ನು ಓದಿದ್ರೆ ನನಗೆ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಬಸವರಾಜ್ ಕಲಿಕವ್ರು ಫೋನ್ ಮಾಡಿದಾಗ ಎಷ್ಟು ಪುಸ್ತಕ ಬರಿ ಅಂದೆ ನಾವು 3-4 ನೋಡಿ ಅವನ್ನೆಲ್ಲ ಕೊಟ್ಟು ಕಳಿಸ್ರಿ ನಮ್ಗಂತೂ ಓದ್ಕೊಂಡು ಹೋಗಿ ಬಿಡುಗಡೆ ಮಾಡಿ ನೋಡಾರಿಪ್ಪ ನಮ್ಗೆ ಹಂಗಂತ ತಿಳ್ಕೊಂಡು ನಾನು 131 ಅಂತ ಹಾಂ ಚಲೋ ಆತ್ರಿ ಅಂದೆ. ಯಾಕ್ರಿ ಅಂದರು. ಏನಿಲ್ಲ, ನಾ ಏನು ಮಾತಾಡೋ ಪ್ರಸಂಗ ಬರುವುದಿಲ್ಲ, 131 ಶೀರ್ಷಿಕೆ ಹೆಸರನ್ನು ಹೇಳ್ತೀನಿ, ಲೇಖಕರ ಹೆಸರು ಹೇಳಿ ಮುಂದಿನ ಸತ್ಯ ಮಾತು ಬರ್ತೇನೆ ಅಂದೆ ನಾನು. ಮುಂದಿನ ಸತ್ಯ ಲೇಖಕರ ಹೆಸರು ಹೇಳಕ್ಕೆ ಬರ್ತೇನೆ ಅಂದ್ರೆ ಅವರು. ಆದ್ರೆ ಅದು ಒಂದು ರೀತಿಯ ಅಗತ್ಯದ, ಯಾಕಂದ್ರೆ ಈ ಬೃಹತ್ ಅನ್ನೋದೇನದಲ್ಲ, ಬೃಹತ್ ಅನ್ನೋದ್ರ ಕಡೆಗೆ ಮನುಷ್ಯನ ಲಕ್ಷ್ಯ ಭಾಳ ಹೋಗ್ತಾ ಇದೆ ಅಂತ. ಅಂದ್ರೆ ಅವರು ಒಟ್ಟು ಶ್ರಮ ಸಂಸ್ಕೃತಿ ಕಡೆಗೆ ಅವ್ರು ಕೊಡುವಂಥ ಲಕ್ಷ್ಯದಲ್ಲ, ಅದು ಬಹಳ ಮಹತ್ವದ್ದು. ಇಲ್ಲಿ ಈ ಜನಪ್ರಿಯ ಮಾಲಿಕೆ ಅಂತ ಹೇಳಲ್ಲ, ಸಣ್ಣ ಸಣ್ಣ ಪುಸ್ತಿಕೆಗಳು ಭಾಳ ಮಹತ್ವದ್ದು. ಯಾರು ಮಹಾಪುರುಷರಾಗ್ಯಾರೋ, ಯಾರು ಪುಣ್ಯ ಪುರುಷರಂತ ನಾವು ಯಾರು ಹೇಳ್ತೇವೋ, ಅಥವಾ ಅಸಾಮಾನ್ಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಾರೋ, ತತ್ವಪದಕಾರರು ಎಲ್ಲ ಹೇಳಿದರು, ಸಿದ್ದಪ್ಪನವ್ರು ಹೇಳ್ತಾರೆ, ಬೇರೆ ಬೇರೆ ರಾಜಕೀಯದಲ್ಲಿ ವೈಶಿಷ್ಟ್ಯವನ್ನು ಮಾಡಿದವರು ಅಂಥವ್ರು ಎಲ್ಲರೂ ವಿಶಿಷ್ಟ ಬದುಕನ್ನು ಬಾಳಿದವರ ಬಗ್ಗೆ ಅವ್ರು ಹೇಳ್ಯಾರ. ಪಗು ಹಳಕಟ್ಟಿ ಆಗಿರ್ಬಾರ್ದು, ಲಾಲ್ ಬಹದ್ದೂರ್ ಶಾಸ್ತ್ರಿ, ನಾ ಅಂತೂ ಸದಾ ಅವ್ರು ನೆನೆಸ್ಕೊತೀನಿ. ಅವರು ಆ ನದಿ ದಾಟಿ ಬಂದು ಸಾಲಿ ಕಲೀಲಿಕ್ಕೆ ಹೋಗ್ತಿದ್ರಲ್ಲ, ಇವತ್ತಿಗೂ ನನಗದು ನೆನಪದ. ಹೋಗಿದ್ದೆ ನಾನು ಅಲ್ಲಿ ಕಾಶಿಯಲ್ಲಿ ಹೋದಾಗ, ಈ ನದಿ ದಾಟಿದ್ರ ಅವ್ರ ಅಂತ ನೋಡ್ಲಿಕ್ಕೆ ಹೋಗಿದ್ದೆ ನಾನು. ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ, ಯಾವಾಗಲೂ ನಾವು ಗಾಂಧೀಜಿ ಬಗ್ಗೆನೇ ಜಯಂತಿ ಮಾಡ್ತಿದ್ವಿ. ಇತ್ತೀಚೆಗೆ ಶುರು ಮಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ, ಅವ್ರನ್ನ ನಾವು ಮರೆತಿದ್ವಿ. ಯಾರನ್ನ ನಾವು ನೆನಪಿಟ್ಕೋಬೇಕು, ಮರೆಯಲಾರ್ದ ಮಹನೀಯರು ಯಾರದಾರೋ ಅವ್ರ ಬಗ್ಗೆ ಇವ್ರು ಬರೆಸ್ತಾರೆ. ಸಾವಿತ್ರಿಬಾಯಿ ಫುಲೆ ಬಗ್ಗೆ ಬರೆಸ್ತಾರೆ, ದ.ರಾ. ಬೇಂದ್ರೆ, ಶಿವರಾಮ್ ಕಾರಂತ್, ಸ್ವಾಮಿ ವಿವೇಕಾನಂದ, ನಮ್ಮ ಬಸವಣ್ಣಂತೂ ಸರಿನೇ ಸರಿ, ಅವ್ರ ಕಾರ್ನಾಡ, ನಾರಾಯಣ ಗುರು ರೀ, ಎಂಥ ಶ್ರೇಷ್ಠ ವ್ಯಕ್ತಿತ್ವ, ಸಮಾನತೆಯ ಹರಿಕಾರ, ಏನೆಲ್ಲ ಮಾಡಿದರು ಸಾಧನೆಯನ್ನು. ಇಡೀ ಕೇರಳದೊಳಗೆ ಆ ಥರ ಸಾಕ್ಷರತೆ ಬರಲಿಕ್ಕಾಗಲಿ, ಆ ಥರದ ಒಂದು ರೀತಿಯಿಂದ ಸುಮ್ಮನೆ ಮಾಡುವಂಥ ಪೂಜೆಗೆ ಏನೂ ಅರ್ಥ ಇಲ್ಲ. ಮನಸ್ಸಿನ ಭಾವದಲ್ಲಿರುವಂಥ ಭಕ್ತಿನೇ ಶ್ರೇಷ್ಠ. ಯಾವೊಂದು ಬಸವಣ್ಣನ ಹೇಳ್ಯಾರೋ ಅದನ್ನು ಅವರು ಹೇಳ್ಯಾರ.
ಯಾವ ತತ್ವ ಪದಕಾರರೇ ಇರಲಿ, ಯಾವ ಶ್ರೇಷ್ಠ ವ್ಯಕ್ತಿಗಳೇ ಇರಲಿ, ಅವ್ರ ಎಲ್ಲ ಸಿದ್ಧಾಂತಗಳು ಹೆಚ್ಚು ಕಡಿಮೆ ಒಂದೇ ಇರ್ತಾವೆ. ಇವರೆಲ್ಲರೂ ಏನು ಅಂದರೆ ಅವರು ತಮ್ಮ ಜೀವನ ಮೌಲ್ಯಗಳನ್ನು ಮುಂದಿನ ಓದುಗರಲ್ಲಿ ಬಿತ್ತುತ್ತಾರೆ. ಅದರ ಸಲುವಾಗಿ ಅಂಥ ಮಹನೀಯರ ಬಗ್ಗೆ ನಾವು ಬರೆಸುವಂಥದ್ದು ಅಗತ್ಯದ ಅಂತ ನನಗೆ ಅನಿಸ್ತದೆ. ಇನ್ನು ಸಾಹಿತ್ಯ ಸಂಬಂಧ ಪುಸ್ತಕಗಳನ್ನು ಅವ್ರು ಮಾಡ್ಯಾರ. ಅದರಲ್ಲಿ ಬರುವಂಥ ಕಡ್ಕೋಳ ಮಡವಾಳಪ್ಪ ಆಗಲಿ, ಕುವೆಂಪು ಆಗಲಿ, ಇವು ಸಹಿತ ಅಲ್ಲೇ ಸೇರಬೇಕಾಗಿತ್ತು ಏನು ಅಂತ ನನಗೆ ಅನಿಸ್ತದೆ. ಹಾಗೆ ನೋಡಿದರೆ ಕನ್ನಡದೊಳಗೆ ಬೇರೆ ಯಾವ ಭಾಷೆಯೊಳಗೂ ಇಲ್ಲದಷ್ಟು ಪ್ರಕಾಶಕರಿದ್ದಾರೆ, ಸಾಹಿತ್ಯಿಕ ಪ್ರಕಾಶಕರು. ಕನ್ನಡದೊಳಗೆ ಸುಮಾರು 500ಕ್ಕೂ ಹೆಚ್ಚು ಪ್ರಕಾಶಕರಿದ್ದಾರೆ. 8,000ಕ್ಕಿಂತ ಹೆಚ್ಚು ಪುಸ್ತಕಗಳು ಪ್ರತಿ ವರ್ಷ ಪ್ರಕಟ ಆಗ್ತಾವೆ. ನಾನು ಸಾಹಿತ್ಯದ ಬಗ್ಗೆ ಮಾತಾಡಿರ್ತೇನೆ, ಪಠ್ಯಪುಸ್ತಕದ ಬಗ್ಗೆ ಅಲ್ಲ. ಒಂದು ಪುಸ್ತಕ ಅಂದರೆ ಒಂದು ಸಂಸ್ಕೃತಿ ಅನ್ನುವಂಥ ಮಾತು ಹೇಳ್ತೀವಿ. ಸಂಸ್ಕೃತಿಯ ಹೊರತು ಅದು ಸರಕಲ್ಲ ಅಂತ. ಆದ್ರೆ ನಮ್ಮ ಕನ್ನಡ ಇತಿಹಾಸವನ್ನು ನಾವು ನೋಡ್ತಾ ಬಂದರೆ ಯಾವ ಗ್ರಂಥ ದಾನ ಮಾಡುವಂಥ ಪ್ರವೃತ್ತಿ ನಮ್ಮಲ್ಲಿತ್ತು ಅತ್ತಿಮಬ್ಬೆ ಕಾಲದಿಂದ, ಅನೇಕ ತಿರುವುಗಳನ್ನು ಪಡೆದು ಅದೊಂದು ಪ್ರಕಾಶನವಾಗಿ, ಅದೊಂದು ವ್ಯವಹಾರ ಆಗಿ, ಒಂದು ಉದ್ಯಮವಾಗಿ ಬೆಳೆದು ಬಂತು ಅಂತ ನಮ್ಗೆ ಗೊತ್ತದೆ. ಈಗ ಇದಕ್ಕೊಂದು ಆ್ಯಕ್ಟ್ ಮಾಡಿದರು, 1857ರಲ್ಲಿ ಮಾಡಿದ್ರು ಆ್ಯಕ್ಟ್. ಇದು ಗ್ರಂಥೋದ್ಯಮದ ಆ್ಯಕ್ಟ್ ಮಾಡಿದರು. ಆದರೆ ಇವತ್ತಿಗೂ ಅದು ತಿದ್ದುಪಡಿ ಆಗಿಲ್ಲ. ಎಂಥ ಸ್ಥಿತಿಯಲ್ಲಿ ನಾವು ಅದೇ ನೋಡ್ರಿ, ಎಷ್ಟು ತಿದ್ದುಪಡಿ ಆಗ್ಬಿಟ್ರು. ಮನುಷ್ಯನ ಬದುಕು ಎಷ್ಟು ಬದಲಾವಣೆ ಕಂಡದ. ಕಾಪಿರೈಟ್ ಆ್ಯಕ್ಟ್ ಇತ್ಯಾದಿ ಎಷ್ಟೋ ಬದಲಾವಣೆಯನ್ನು ಆಗಬೇಕು, ಅದು ಯಾವುದೂ ಆಗಿಲ್ಲ. ಲೇಖಕರಿಗೂ ಮತ್ತು ಪ್ರಕಾಶಕರಿಗೂ ಒಂದು ಒಪ್ಪಂದ ಆಗಬೇಕು. ಇವತ್ತು ಯಾವ ಒಪ್ಪಂದಗಳು ಆಗೋದಿಲ್ಲ, ಬಹಳಷ್ಟು ಬದಲಾವಣೆ ಆಗಬೇಕು. ನಾವು ಹೇಳೋದು ಒಂದು ಉದ್ಯಮ ಅಂತ ಹೇಳಿದಾಗ ಒಬ್ಬ ಲೇಖಕ, ಒಬ್ಬ ಪ್ರಕಾಶಕ ಮತ್ತು ಒಬ್ಬ ಓದುಗ, ಇವ್ರು ಮೂರು ಇಷ್ಟು ಗನಿಷ್ಠ ಸಂಬಂಧ ಅಂದ್ರೆ ಮಕ್ಕಳ ಬಳ್ಳಿ ಸಂಬಂಧ ರೀ ಇವು ಮೂರು. ಆದರೆ ನಾವು ನೋಡಿದ್ರೆ ಎಷ್ಟೋ ದೂರದಲ್ಲಿ ಕಾಣಿಸ್ತೇವೆ. ನಾವು ಮಾತಾಡ್ಬೇಕಾದ್ರೆ ಪ್ರಕಾಶಕರ ಬಗ್ಗೆ ಮಾತ್ರ ಮಾತಾಡ್ತೀವಿ, ಲೇಖಕರ ಬಗ್ಗೆ ಮಾತ್ರ ಮಾತಾಡ್ತೀವಿ. ಇದ್ರ ನಡುವೆ ಮತ್ತು ಮಾರಾಟಗಾರರು ಇರ್ತಾರೆ, ಅವ್ರ ಬಗ್ಗೆನೂ ನಾವು ಮಾತಾಡೋದಿಲ್ಲ. ಮುದ್ರಕರು ಇರ್ತಾರೆ, ಅವ್ರ ಬಗ್ಗೆನೂ ಮಾತಾಡ್ತೀವಿ. ಇವರು ಐವರನ್ನೂ ಘಟಕವಾಗಿ ನಾವು ಸೇರಿಸಿ ಮಾತಾಡಬೇಕಾಗ್ತ. ನಿಜವಾಗ್ಲಿ ಇವರು ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಿಲ್ಲ. ಇವ್ರು ಅವರು ಒತ್ತು ಹೇಳಿದರು, ಯಾರು ಉಪನ್ಯಾಸಕರಾಗಿ ಮಾತ್ರ ಇದ್ರೋ ಅವರು ಲೇಖಕರು ಮಾಡಿದ್ರು ಅನ್ನುವಂಥ ಮಾತನ್ನು ಇವರು ಹೇಳಿದರು. ಎಲೆಮರೆ ಕಾಯಿಗಳೇ ಯಾರಾಗಿದ್ರೋ ಅವರು. ಆದರೆ ಇವತ್ತಿನ ಪ್ರಕಾಶನ ಸಂಸ್ಥೆಯಲ್ಲಿ ನಾವು ನೋಡಿದ್ರೆ ನಮಗೆ ಯಾವ ಪ್ರಕಾಶನ ಸಂಸ್ಥೆಗಳು, ಅವಾಗೆಲ್ಲ ಲೇಖಕರನ್ನು ಬೆಳೆಸುವಂಥ ಪ್ರಕಾಶನ ಸಂಸ್ಥೆಗಳಿರ್ತಿದ್ವು. ನಿಮ್ಮಲ್ಲಿ ಇರಬಹುದು, ನಮ್ಮಲ್ಲೂ ಮನೋಹರ ಶುರುವಾಗಿತ್ತು. ಆದರೆ ಈಗ ಹೋಗ್ರಿ, ಅವ್ರ ಹೆಸರುಗಳನ್ನ ತಗೊಳ್ಳೋದಿಲ್ಲ, ಬೆಂಗಳೂರು ಮೈಸೂರು ಕಡೆ ಹೋಗ್ರಿ, ಅವರು ತಾವು ಬೆಳೆಯುವಂಥ ಸಂಸ್ಥೆಗಳಾಗ್ಯಾವ ಹೊರತಾಗಿ ಒಂದು ಲೇಖಕರನ್ನು ಬೆಳೆಸುವಂಥ ಆಲೋಚನೆಯನ್ನು ಇವತ್ತು ಮಾತಾಡ್ತಾ ಇಲ್ಲ. ಮತ್ತು ಹೊಸ ಪುಸ್ತಕ ಬರವಣಿಗೆ ಮಾಡುವಂಥ ಕವಿಗಳಾಗಲಿ, ಲೇಖಕರಾಗಲಿ, ಕವಿಗಳನ್ನ ಬಿಡ್ರಿ, ಈಗ ನಮ್ಗೆ ಸಗಟು ಸಹಿತ ಕಾವ್ಯ ತಗೊಳ್ಳೋದಿಲ್ಲ ಅನ್ನೋದನ್ನ ನಿರ್ಧಾರ ಮಾಡಿಬಿಟ್ಟಾರೆ. ಯಾವ ಪ್ರಕಾರ ಸಾಹಿತ್ಯದೊಳಗೆ ಶ್ರೇಷ್ಠನೋ, ಇಡೀ ಮನುಷ್ಯನ ಬದುಕ ಕಾವ್ಯ ರೀ, ಬೇರೆ ಬಿಡ್ರಿ. ಪ್ರಾಣಿಗಳಿಗಿಂತ ಮನುಷ್ಯ ಯಾಕೆ ಭಿನ್ನ ಆಗ್ತಾನಂದ್ರೆ ಕಾವ್ಯಮಯವಾಗಿ ಬದುಕ್ತಾನ ಅನ್ನೋ ಕಾರಣಕ್ಕೆ. ಪ್ರತಿಯೊಬ್ಬ ವ್ಯಕ್ತಿಗೆ ಕಾವ್ಯ ಗೊತ್ತ್ರಿ, ಭಾಷೆ ಗೊತ್ತಿದ್ದವಾಗ. ಹಳ್ಳಿಯವ್ರಿಗೆ ನೋಡ್ರಿ, ಅವ್ರು ಹೆಂಗೆ ಮಾತಾಡ್ತಾರಂದ್ರೆ ಹಸೆಗಾಡಕ್ಕೆ ಹಳ್ಳಿ ಹೋಗದಂಗೆ ಮಾತಾಡ್ತಾರೆ. ಅದೇ ಕಾವ್ಯ ರೀ, ಬೇರೆ ಏನು. ಕಾವ್ಯ ಅಂದ್ರೆ ಬರೋದಷ್ಟ ಕಾವ್ಯ ಅಲ್ಲ. ಅಂಥ ಕಾವ್ಯ ನಮ್ಮ ಜನರ ಸಂಸ್ಕೃತಿಯಲ್ಲೇ ಉದಿಗೆ ಹೋದಂಥ ಕಾವ್ಯ ತಗೊಳ್ಳೋದಿಲ್ಲ ಅಂತಾರೆ ಸಗಟು ಖರೀದಿಯವರು. ಅಂದರೆ ಎಲ್ಲಿಗೆ ಬಂದು ಹತ್ತೇವೆ ನಾವು, ಎಂತೆಂತೆಲ್ಲ ತಾಪತ್ರೆಗಳಿಗೆ ಬಂದು ನಿಂತೇವೆ ಅನ್ನೋದು ನೋಡಬೇಕು. ಇವರು ಮಾತ್ರ ಹೊಸಬರನ್ನೆಲ್ಲ ಹುಟ್ಟು ಹಾಕ್ಯಾರ. ಅದು ಭಾಳ ಸಂತೋಷದ ವಿಷಯ ಅಂತ ಅನಿಸ್ತದೆ. ಕೇರಳದೊಳಗೆ ನಾವು ಅವಾಗಲೂ ಹೇಳ್ತಿದ್ವಿ, ಸುಮಾರು ಒಂದು 30-40 ವರ್ಷದಿಂದ ಈ ಮಾತು ಹೇಳ್ತೇವೆ, ಇವತ್ತಿಗೂ ಹೇಳ್ತೇವೆ. ಯಾವುದೇ ಉದಾಹರಣೆಯನ್ನು ನಾವು ತಗೋಬೇಕಾದ್ರೆ ಒಂದು ದಶಕದಲ್ಲಿ ಆ ಉದಾಹರಣೆ ತಗೊಳ್ಳೋದನ್ನು ಬಿಟ್ಬಿಡ್ಬೇಕು. ಯಾವುದೇ ಮೀಸಲಾತಿ, ಯಾವುದೇ ರೀತಿಗಳನ್ನು ನಾವೇನಾದರೂ ಪಡಿಬೇಕಂತ ಬಯಸುತ್ತಿದ್ರೆ ಅದು ಕೆಲವು ಕಾಲಕ್ಕೆ ಅದು ನಿಂತು ಬಿಡಬೇಕು. ಅಲ್ಲಿವರೆಗೆ ಮನುಷ್ಯನ ಬೆಳವಣಿಗೆ ಆಗೋದು. ಅದು ಏನೇ ಇರಲಿ. ಕೇರಳದ ನಾವೇನು ಉದಾಹರಣೆ ಹೇಳ್ತಿದ್ವಿ, ಅಲ್ಲಿ ಯಾವ ರೀತಿಯಾದ ಅಲ್ಲಿ ಕ್ಷೇಮಾಭಿವೃದ್ಧಿ, ಬರಹಗಾರರು ಮತ್ತು ಪ್ರಕಾಶಕರ ಕ್ಷೇಮಾಭಿವೃದ್ಧಿ ಅಂತದೆ. ಈಗ ನಮ್ಮಲ್ಲೆಲ್ಲದ, ನಮ್ಮಲ್ಲಿ ಇಷ್ಟು ವರ್ಷ ನಮ್ಗೆ ಕಾಪಿರೈಟ್ ಆ್ಯಕ್ಟ್ ಅಂತ ಹೇಳಿ ತಗೋತಿದ್ರು. ನೆನಪಿರ್ಬೇಕು, ನಿಮ್ಮ ಕಬ್ಬನ್ ಪಾರ್ಕಿಗೆ ನಾವು ಹೋಗಿ ಕೊಟ್ಟು ಬರ್ತಿದ್ವಿ. ಈಗ ಹೇಳಕತ್ತಾರ ಅದು ಕಾಪಿರೈಟ್ ಎಲ್ಲ, ಕಾಪಿರೈಟ್ ಆದ್ರೆ ನೀವು ರೊಕ್ಕ ತುಂಬಿ ಡೆಲ್ಲಿಗೆ ಕಳಿಸ್ಬೇಕು, ಅದು ಕಾಪಿರೈಟು. ಇದು ಬರೀ ರಿಜಿಸ್ಟರ್ ನಾವು ಮಾಡ್ಕೋತೀವಿ ಅಂತ. ಅಂದ್ರೆ ನಮ್ಮ ಸರ್ಕಾರಕ್ಕೆ ತಾವು ಏನು ನೀತಿಯನ್ನು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ, ಅದನ್ನು ನಡೆಸ್ಕೊಡೋದಿಲ್ಲ. ಯಾಕೆ ಅಧಿಕಾರಿಗಳು ಅವನು ಓದೋದಿಲ್ಲ. ಅಧಿಕಾರಿಗಳು ಓದಿದ್ರೆ ನಡೆಸಬೇಕು. ಹಿಂದಿನವ್ರು ಓದೋರು ಹೋಗಿಬಿಟ್ರಪ್ಪ, ನಾ ಈಗ ಹೋಗೋದಿಲ್ಲ, ಕಮಿಷನರ್ ಹೇಳ್ತಾರೆ, ನಾ ಈಗ ಹೋಗೋದಿಲ್ಲ, ನಾ ಇದನ್ನು ನಡೆಸ್ತೇನೆ ಅಂತ. ಎಷ್ಟು ಒಂದು 25-30 ವರ್ಷ ನಾವು ತಪ್ಪು ನಡೆಯನ್ನೇ ನಡೆದುಬಿಟ್ಟೇವಲ್ಲ, ಈಗ ಸರಿದಾರಿಗೆ ಬರುವುದು ಬಹಳ ಕಷ್ಟ ಆದಂಥ ಸ್ಥಿತಿ ಒಳಗಿದೆ. ಇದು ಬರೀ ಗ್ರಂಥ ಸಾಮ್ಯದ ವಿಚಾರ ಅಲ್ಲ. ಕೇರಳ ಪ್ರಕಾಶನದೊಳಗೆ ಅಲ್ಲಿಯ ಗ್ರಂಥಾಲಯಗಳೊಳಗೆ ಹೊಸ ಪುಸ್ತಕ ಯಾವ್ಯಾವ ಬಂದಾವ ಅನ್ನೋದನ್ನ ಹೇಳ್ತಾರೆ. ನಮ್ಮಲ್ಲೊಂದು ಗ್ರಂಥಲೋಕ ಅಂತ ಬರ್ದಿತ್ತಲ್ಲ, ಈಗ ಎಲ್ಲಿ ಗೊತ್ತಾಗ್ತಾವ್ರಿ?
ಇವ್ರು ಯಾವ ಪುಸ್ತಕವನ್ನು ಪ್ರಕಟ ಮಾಡ್ಯಾರ ಅಂತ ನನಗೆ ಗೊತ್ತಿರೋದಿಲ್ಲ, ನಾ ಯಾವ ಪುಸ್ತಕ ಪ್ರಕಟ ಮಾಡ್ಯಾರ ಅಂತ. ಈಗ ನಾ ಮೊನ್ನೆ ಕೇಳಿದೆ, ನಾನು ಈಗಾಗಲೇ ಭಾಳಷ್ಟು ಶೀರ್ಷಿಕೆ ಬಂದಾವ ಮಾರಾಟ ಮಾಡ್ತೀನಿ ಅಂತ. ಯಾರು ತಗೋತಾರೆ ಅಕ್ಕ ಅಂತ ಕೇಳಿದ್ರು. ಯಾರು ತಗೋತಾರೆ, ನಿಜ ಅದು ಯಾರು ತಗೋತಾರೆ ಅನ್ನುವಂಥದ್ದು ಕೇಳಿದ್ರು. ಅವರು ವಿತರಣೆನೂ ಅದೇ ಥರ ಮಾಡ್ತಾರೆ. ಅದಕ್ಕೆ ಕೇರಳ ನಮಗೆ ಮಾದರಿಯಾಗಿ ಬೆಳಿಬೇಕು ಅಂತ ನನಗೆ ಅನಿಸ್ತದೆ. ಅದ್ರ ಜೊತೆಗೆ ನಮ್ಮಲ್ಲಿ ಪುಸ್ತಕ ತರಬೇತಿ, ಪುಸ್ತಕ ಉದ್ಯಮ ಮಾಡ್ಬೇಕಾದ್ರೆ ತರಬೇತಿ ಇಲ್ಲ. ಮುದ್ರಣಕ್ಕೊಂದು ತರಬೇತಿ ಇದೆ, ಪುಸ್ತಕ ಉದ್ಯಮಕ್ಕೆ ತರಬೇತಿ ಇಲ್ಲ. ತರಬೇತಿ ಏನಂದ್ರೆ ತಂದೆಯಿಂದ ಈಗೇನು ಮಗುಗೆ ಬರ್ತದಲ್ರಿ, ಇದ ತರಬೇತಿ. ಈ ತರಬೇತಿ ಹೆಂಗೆ ವಂಶವಾಡೋಕ್ಕೆ ಎಷ್ಟಂತ ನೀವು ಮಾಡ್ತೀವಿ, ಆದರೆ ಈ ತರಬೇತಿಯನ್ನು ನಾವು ಮಾಡುವಂಥದ್ದು ಅಗತ್ಯದ. ಅದು ಶಿಕ್ಷಣದೊಳಗೆ ವಿದ್ಯಾಭ್ಯಾಸದೊಳಗೆ ರೂಪುಗೊಳ್ಬೇಕು ಅಂತ ನಾನು ಬಯಸ್ತೀನಿ. ನಮ್ಮ ಕಾಲಕ್ಕೆ ಸ್ಕೂಲೊಳಗೆ ಇರ್ತಿಲ್ರಿ, ಪ್ರೌಢಶಾಲೆ ಒಳಗೆಲ್ಲ ಲೈಬ್ರರಿ ಪೀರಿಯಡ್ ಅಂತ ಇರ್ತಿತ್ತು. ಲೈಬ್ರರಿ ಬಿಟ್ಬಿಡ್ತಿದ್ರು, ನೋಡಿದ ಪುಸ್ತಕ ಅಲ್ಲೇ ನಾನು ತರಾಸು ತೊಗೊಂಡು ಬಂದದ್ದು, ಅಲ್ಲೇ ನಾನು ನಮ್ಮ ತ್ರಿವೇಣಿಯನ್ನು ಓದಿದ್ದು. ನಾವು ಯಾವಾಗ ಹದಿಹರೆಯಕ್ಕಿಂತ ಮೊದಲು ಓದುವುದನ್ನು ಶುರು ಮಾಡೋದಿಲ್ಲೋ ಮುಂದೆ ನಮಗೆ ಓದಲಿಕ್ಕೆ ಬರುವುದಿಲ್ಲ. ನಮ್ಮ ಮಕ್ಕಳಿಗೆ ಯಾಕೆ ಬರುವುದಿಲ್ಲ ಅಂದ್ರೆ ನಾವು ಪ್ರಥಮ ಪ್ರೈಮರಿ ಸ್ಕೂಲಲ್ಲಿ ಓದುವುದನ್ನು ಅಭ್ಯಾಸ ಮಾಡಿಸಿಲ್ಲ ನಮ್ಮ ಮಕ್ಕಳಿಗೆ. ಅವಾಗ ಓದಿಸೋದನ್ನು ಅಭ್ಯಾಸ ಮಾಡಿದ್ರೆ ಆಗೋದಿಲ್ಲ, ಭಾಳ ಮುಖ್ಯ. ಈಗ ನೋಡಿದ್ರಿ ಇವತ್ತು ಈ ಬುಕ್ ಬಂದಾವ, ಕೇಳೋ ಪುಸ್ತಕ ಬಂದಾವ, ಕಿಂಡಲ್ ಬಂದಾವ, ಏನೋ ಬರಲಿ ಒಂದು ಪುಸ್ತಕ ಹಿಡ್ಕೊಂಡು ನೀವು ಕೂತ್ಕೊಂಡು ನೋಡ್ರಿ. ನೀವು ಒಂದು ವಚನ ಓದ್ಬೇಕಾದ್ರೆ ವಚನ ಕಿವಿಲಿ ಕೇಳಿದ್ರೆ ಅದೊಂದೊಂದು ಬೇರೆ, ಆ ನಾದ ಸಂಗೀತದ ಲೋಕದೊಳಗೆ ವಿಹರಿಸೋದು ಬೇರೆ, ಸಂತೋಷ ಆಗ್ತದೆ, ಆನಂದ ಆಗ್ತದೆ. ಆದ್ರೆ ಅದು ಒಂದೇ ತಿಳುವಳಿಕೆಯನ್ನು ಕೊಡ್ತದೆ, ಆನಂದ ತಿಳುವಳಿಕೆ. ಆ ಪುಸ್ತಕವನ್ನು ಇಟ್ಕೊಂಡು ಒಂದು ವಚನ ಓದ್ರಿ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಒಮ್ಮೆ ಓದ್ರಿ ಅರ್ಥ ಬೇರೆ ಬರ್ತದೆ. ಮತ್ತೊಮ್ಮೆ ಓದ್ರಿ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮತ್ತೊಂದು ಅರ್ಥ ಬರ್ತದೆ. ಮತ್ತೊಂದು 5 ವರ್ಷ ಬಿಟ್ಟು ಅದನ್ನ ಓದ್ರಿ, ನಿಮ್ಗೆ ಅರ್ಥ ಬೆಳೀತದೆ. ಯಾಕಂದ್ರೆ ನೀವು ಮನುಷ್ಯರು ಬೆಳೆದಿರ್ತೀರಿ, ನಿಮ್ಮ ಅನುಭವ ಬೆಳೆದಿರ್ತದೆ. ಆದ್ದರಿಂದ ಗ್ರಂಥಗಳು ಅವೇ ಶಬ್ದಗಳನ್ನು ಹೊಂದಿದ್ರೆ ಸಹಿತ ನಮ್ಮಲ್ಲಿ ಅರ್ಥ ವ್ಯತ್ಯಾಸಗಳನ್ನು ಹೊಂದ್ಕೊಳ್ತಾ ನಮ್ಮನ್ನು ಬೆಳೆಸ್ತಾವೆ. ಆದ್ದರಿಂದ ಈ ಅಕ್ಷರ ರೂಪದಲ್ಲ, ಇದು ಅಕ್ಷರ. ಅಕ್ಷರ ಅಂದ್ರೆ ಅದು ಕೊನೆವರೆಗೂ ಉಳಿಯುವಂಥದ್ದು, ಅದು ಬಹಳ ಮಹತ್ವದ್ದು ಅಂತ ನಾನು ಅನ್ಕೋತೀನಿ. ಇದ್ರ ಜೊತೆಗೆ ನಾವೀಗ ಆಲೋಚನೆ ಮಾಡಬೇಕಾಗಿತ್ತು, ನನಗನ್ನಿಸ್ಲಿರ್ತದ, ಪಾಶ್ಚಾತ್ಯ ರಾಷ್ಟ್ರದೊಳಗೆ ನೀವು ನೋಡಿರಬೇಕು, ಪುಸ್ತಕಗಳು ಮಾನವ ಸಂಸ್ಕೃತಿಯನ್ನು ನಿರ್ಮಾಣ ಮಾಡುವಂಥ ಮಹತ್ವದ ಅಂಗಗಳು ಅಂತ ಅವ್ರು ಭಾವಿಸ್ತಾರೆ. ಪ್ರತಿಯೊಬ್ಬರ ಮನೆಗಳ ಗ್ರಂಥಾಲಯ ಇರ್ತದೆ, ಹಂಗೆಲ್ಲ ಇರ್ತದೆ ಅಂತೇಳಿ ಈಗ ನಮ್ಮ ಪುಸ್ತಕ ಪ್ರಾಧಿಕಾರದವರು ಶುರು ಮಾಡ್ಯಾರಿ, ಮನೆಗೊಂದು ಗ್ರಂಥಾಲಯ ಅಂತ ಶುರು ಮಾಡ್ಯಾರ. ಅದು ವೈಜ್ಞಾನಿಕವಾಗಿ ಶುರು ಮಾಡ್ಯಾರೇನು, ಅದ್ರ ನಿರ್ವಹಣೆ ಹೆಂಗೆ ಸಾಧ್ಯ ಅದ, ಅದನ್ನೆಲ್ಲ ಹಾಕೊಂಡಾರೇನು ವಿಚಾರ ಮಾಡಬೇಕು. ಇಲ್ಲ, ಆಗೋದಿಲ್ಲ. ಎಲ್ಲೋ ಶುರು ಮಾಡಿ ಕೈ ಬಿಡುವುದಲ್ಲ, ಅದು ಸರಿಯಲ್ಲ. ಸಂಪೂರ್ಣವಾಗಿ ನಿರ್ವಹಣೆ ಮಾಡುವ ಅಗತ್ಯದ ಅಂತ ನಾನು ಅನ್ಕೋತೀನಿ. ಆಮೇಲೆ ಇದ್ರ ಜೊತೆಗೆ ಈ ಪ್ರಕಾಶನ ನಾನು ಶುರು ಮಾಡಿದಾಗ ನನಗೇನು ನೌಕರಿ ಸಿಗಲಿಲ್ಲ. ಅನ್ಎಂಪ್ಲಾಯ್ಮೆಂಟ್ ಇಂಟೋಗ ಹೆಸರು ಹಾಕಿದ್ದೆ, ಇನ್ನು 5 ನಿಮಿಷ ಮುಗಿಸ್ತೇನೆ. ಅನ್ಎಂಪ್ಲಾಯ್ಮೆಂಟ್ಗೆ ಹೆಸರು ಹಚ್ಚಿದ್ದೆ, ಏನು ಮಾಡಬೇಕು ನನ್ನ ಮುತ್ಯ ಶುರು ಮಾಡಿದರು. 1850 ಪ್ರಿಂಟಿಂಗ್ ಪ್ರೆಸ್ ಶುರು ಮಾಡಿದರು. ಉತ್ತರ ಕರ್ನಾಟಕದ ಮೊದಲನೇ ಪ್ರೆಸ್ ಚಂದ್ರೋದಯ, ಹುಚ್ಚಯ್ಯ ಅಂತ. ಕನ್ನಡದ ಮೊಟ್ಟ ಮೊದಲು ಸರ್ವಜ್ಞನ ವಚನಗಳನ್ನು ಕಂಪೇರ್ ಮಾಡಿದವರು ಅವರು 220. ಸೋಮೇಶ್ವರ ಶತಕ ಕಂಪೇರ್ ಮಾಡಿದವರು ಅವರೆಲ್ಲ. ಅವ್ರ ಮಗ ಗದಿಗೆಯ ಹೊನ್ನಾಕೊಂಡ್ಬಿಟ್ಟು ಕನ್ನಡದೊಳಗೆ 33 ಪುಸ್ತಕ ಬರೆದಾರ. ನೀತಿ ಮಂಜರಿ, ಅಬ್ರಹಂ ಲಿಂಕನ್ ಚರಿತ್ರೆ, ಇಂಥದ್ದೆಲ್ಲ ಬಾಲಭಾರತ. ನಾನು ಶುರು ಮಾಡಿದ್ದು ಓದುವುದು ನನ್ನ 6ನೇ 7ನೇ ವಯಸ್ಸಿನಾಗ. ಅದ ಬಾಲಭಾರತ, ಬಾಲಭಾಗವತ ಇತ್ತು ಅಂತ ನಾನು ಓದಲಿಕ್ಕೆ ಶುರು ಮಾಡಿದೆ. ಮನೆಯೊಳಗೆ ಪುಸ್ತಕ ಇದ್ರೆ ಓದುತ್ತಾರೆ ಮಕ್ಕಳು. ಮನೆಯೊಳಗೆ ನಾವು ಸಣ್ಣವರಿದ್ದಾಗ, ನನ್ನ ಮಕ್ಕಳು ಸಣ್ಣವರಿದ್ದಾಗ ರಷ್ಯನ್ ಪುಸ್ತಕಗಳು ಭಾಳ ಚಂದ ಪ್ರಿಂಟ್ ಆಗ್ತಿದ್ವು ರೀ. ಅವನ್ನ ಹುಡುಕಿ ತಂದು ನನ್ನ ಮಕ್ಕಳು ಕೊಡ್ತಿದ್ದೆ. ಆ ಚಿತ್ರನೂ ಒಟ್ಟು ಮಹತ್ವದ್ದು ಮಕ್ಕಳಿಗೆ ಅಂತಂದು. ಈಗ ನಮ್ಮ ಬೌದ್ಧಿಕ ಚಟುವಟಿಕೆಯನ್ನು ಹೆಚ್ಚು ಮಾಡುವಂಥ ಪ್ರಕಾಶನಕ್ಕೆ ಭಾಳ ವಿಶೇಷ ಮಹತ್ವದ. ಮತ್ತಿಷ್ಟು ಮಹತ್ವ ಇರಲಿಲ್ಲ ರೀ. ಅವ್ರು ಹೊಟ್ಟೆ ತುಂಬ್ಕೊಳಕ್ಕೆ ಮಾಡ್ತಾರ ಅಂತಿದ್ರು. ಈಗ ಅದಕ್ಕೆ ಅಷ್ಟು ಘನತೆ ಇದ್ದಿದ್ದಿಲ್ಲ. ನಾ ಇದನ್ನು ಶುರು ಮಾಡಿದಾಗ 79 ಇವ್ರು ಶುರು ಮಾಡಿದಾಗ. ಆದರೆ ಅದಕ್ಕೆ ಎಷ್ಟು ಘನತೆ ಬಂತಂದ್ರೆ ಅವ್ರು ಯಾವ ರೀತಿ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಭಾಳ ಮಹತ್ವದ್ದು ಅಂತ. ಈ ಜ್ಞಾನದ ವಿಸ್ತರಣೆಯನ್ನು ಮಾಡುವಂಥ ಪುಸ್ತಕಗಳು, ಇದ್ರ ಬಗ್ಗೆ ನಾವೀಗ ಆಲೋಚನೆ ಯಾಕೆ ಮಾಡ್ಬೇಕಂದ್ರೆ, ನಾವು ಸಂಖ್ಯೆಯನ್ನು ಬೆಳೆಸ್ತೇವೆ ನಿಜ, ಆದರೆ ಸಂಖ್ಯೆ ಬೆಳೆಸೋದು ಬಹಳ ಮಹತ್ವದ್ದಲ್ಲ, ಅದಕ್ಕಿಂತ ಗುಣಮಟ್ಟವನ್ನು ಬೆಳೆಸೋದು ಬಹಳ ಮಹತ್ವದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಬರಹಗಾರರು ಅರ್ಥ ಮಾಡ್ಕೋಬೇಕು, ಪ್ರಕಾಶಕರು ಅರ್ಥ ಮಾಡ್ಕೋಬೇಕು. ನಾವು ಓದುಗರಿಗೆ ಎಂಥ ಪುಸ್ತಕ ಕೊಡ್ತೇವೆ ಅನ್ನೋದು ಇಂದು ಎಂದಿಗಿಂತ ಹೆಚ್ಚು ಮಹತ್ವದ್ದು ಅಂತ ಅನಿಸ್ತದೆ. ಮತ್ತು ಈಗ ಈ ಕಾಲದೊಳಗೆ ನನಗೆ ಈ ದಶಕದೊಳಗೆ ನನಗೆ ಒಂದು ಅನಿಸ್ತಾ ಇದೆ, ನಾವು ಎಷ್ಟು ಜನ ಈಗ ಓದುಗರಿದ್ದಾರೋ ಅವ್ರಿಗಿಂತ ಲೇಖಕರ ಹೆಚ್ಚಾಗ್ಯಾರ. ಯಾಕಂದ್ರೆ ಬರವಣಿಗೆ ಭಾಳ ಸುಲಭ ಆಗಿಬಿಟ್ಟದೆ. ಈಗ ಕವಿತಾ ಬರೆಯೋದಂದ್ರೆ ಮೊದಲು ಕವಿತಾ ಬರೀಬೇಕಾದ್ರೆ ನಮಗೆ ಲಯ ಬೇಕಾಗ್ತಿತ್ತು, ಪ್ರಾಸ ಎಲ್ಲ ಬೇಕಾಗ್ತಿಲ್ಲ. ನಮ್ಮ ಸಮಯ ನಾವು ಈಗೇನು ಬೇಕಾಗಿಲ್ಲ. ಮ್ಯಾಲೊಂದು ಶಬ್ದ, ಕೆಳಗೆ 2 ಶಬ್ದ, ಅದಕ್ಕೆ 3 ಶಬ್ದ, ಮತ್ತೆ 2 ಶಬ್ದ, ಮತ್ತೆ 4 ಶಬ್ದ ಇಟ್ಟರು ಉದೋಕ ಬಂದ್ರೆ ಅದು ಕವಿತಾ
ಆಗಿಬಿಡ್ತದೆ. ಮತ್ತು ಏನಂದ್ರೆ ಅದು ಕವಿತಾ ಯಾಕೆ ಆಗ್ತದೆ ಗೊತ್ತದೇನ್ರಿ? ನಿಮ್ಗೆ ತೋರಿಸೋದಿಲ್ಲ ಅವರು. ಯಾಕೆ ತೋರಿಸ್ತಾರೆ? ಅಲ್ಲೇ ಸೋಷಿಯಲ್ ಮೀಡಿಯಾದಾಗ ಹಾಕ್ತಾರೆ, ಹಾಕಿದ ಕೂಡಲೇ ಅವರು ಅಲ್ಲ ಅವ್ರು ಹಿಂಗೆ ಕೈ ಮಾಡೋರು, ನಾ ಯಾಕೆ ಕೈ ಮಾಡಬಾರ್ದು? ಯಾರು ಬರ್ದಾರ ಅವ್ರು ಬೇಕಾಗಿಲ್ಲ, ನಾ ಕೈ ಮಾಡುವಾಗ ಕಾಣಬೇಕು, ನಾ ಕಾಣ್ಬೇಕಂತ ನಾ ಕೈ ಮಾಡ್ತೇನೆ ಹೊರತಾಗಿ ಅಲ್ಲಿರುವಂಥ ಸ್ಟಫ್ ಚಲೋ ಅದ ಅಂತ ನಾ ಕೈ ಮಾಡೋದಿಲ್ಲ. ಎಲ್ಲಿಗೆ ಬಂದು ಹತ್ತೇವಂದ್ರೆ ಈ ಥರದ ಲೈಕ್ ಬಂತಂದ್ರೆ ನಮ್ಗೆ ಎಂಥ ಲೈಕಿಂಗ್ ರೀ. ನಮ್ಮ ಕಾಲ ಬೇರೆ ಇತ್ತು, ನಾವು ಬರೆದ್ರೆ ಓದಿ ತೋರಿಸ್ತಿದ್ದೀವಿ ನಮ್ಮ ಹಿರಿಯರಿಗೆ. ಏನು ಓದಬೇಕು ಅಂತ ಕೇಳ್ತಿದ್ವಿ. ಈಗ ಇಂಥದ್ದು ಓದ್ರಿ ಅಂತ ಹೇಳಲಿಕ್ಕೆ ಮಾರ್ಗದರ್ಶನ ಮಾಡೋರು ಯಾರೂ ಇಲ್ಲ. ಮತ್ತು ಅದ್ರ ಜೊತೆಗೆ ಬರೆದ್ರೆ ಒಯ್ದು ಕೊಟ್ಟು ಬರ್ತಿದ್ವಿ ಅವ್ರಿಗೆ. ಅವರು ನಾನು ನೋಡಿರ್ತೇನೆ ಹೋಗುವ ಅಂತಿದ್ರು. ಆಯ್ತು ಅಂತ ಮನೆಗೆ ಬರ್ತಿದ್ವಿ. ಪುಕ್ಕು 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 ಮತ್ತೆ 4 ದಿವಸ ಬಿಟ್ಟು ಇನ್ನೂ ಓದಿಲ್ವಾ ನಾನು, ಮತ್ತೆ ಮನೆಗೆ ಬರ್ತಿದ್ವಿ. 10 ಕವಿತಾ ಕೊಟ್ಟಿರ್ತಿದ್ವಿ ಅವ್ರಿಗೆ. 10 ಕವಿತಾ ಓದ್ಬೇಕಾದ್ರೆ ನಮ್ಗೆ 10 ತಿಂಗಳು ಮಾಡ್ತಿದ್ರು ಅವರು. 10 ತಿಂಗಳು ನಾವು ಅವ್ರ ಮನೆಗೆ ಹೋಗ್ತಿದ್ವಿ, ಬಿಡ್ತಿದ್ದಿಲ್ಲ. 10 ತಿಂಗಳು ಆದಮೇಲೆ ನೋಡ್ದಂಗೆ ನೀ ಹಿಂಗೆ ಬರ್ದಿ, ಇದು ಹಿಂಗಾದು ಅಂತ ಕಳಿಸ್ತಿದ್ರು. ಅಂತ ಎಷ್ಟು ಜ್ಞಾನ ಬರ್ತಿತ್ತು ನಮ್ಗೆ ಅಷ್ಟಕ್ಕೆ ಅಂದ್ರೆ ಅಷ್ಟ ವಿಷಯಕ್ಕೆ ಅದು ತಂದು ಅವ್ರು ಏನೇನು ಹೇಳ್ಯಾರ ಮಾಡಿ ಅದನ್ನು ಬದಲಾವಣೆ ಮಾಡ್ಕೊತಿದ್ವಿ ನಾವು. ಈಗ ಯಾರನ್ನೂ ಕೇಳೋದಿಲ್ಲ. ಯಾಕಂದ್ರೆ ಎಲ್ಲರೂ ತಮ್ಮದಾಗ ಆಗ್ಬಿಟ್ಟಾರೆ. ಹಿಂಗೆ ನಾವು ತಪ್ಪು ಪ್ರತಿಕ್ರಿಯೆಯನ್ನು ಕೊಡುವ ಮೂಲಕ ನಾವು ಲೇಖಕರನ್ನೂ ಬೆಳೆಸ್ತಾ ಇಲ್ಲ. ಅವ್ರು ಏನು ಮಾಡ್ತಾರೆ, ಅವ್ರು ದುಡ್ಡು ಗಳಿಸ್ತಾರೆ. ದುಡ್ಡು ಗಳಿಸೋದು ಭಾಳ ಸುಲಭ ಆಗ್ಬಿಟ್ಟದ್ರಿ. ಈಗ ದುಡ್ಡು ಗಳಿಸಿದ್ದಕ್ಕೆ ಮುದ್ರಣ ಆಗೋದು ಭಾಳ ಸುಲಭ ಆಗ್ಯದ. 1000 ಕಾಪಿ ಹಾಕೋದು ಬೇಡ, ಅವರು 100 ಹಾಕಿದ್ರೆ ಒಂದು ಪುಸ್ತಕ ಬಂತು. ಮುಂದಿನ ಪುಸ್ತಕ 100 ಬುಕ್ ಆನ್ ಆರ್ಡರ್ ಅದಲ್ಲ. ಈಗ ಅಟ್ಟ ಹಾಕಿದ್ಬಿಟ್ರೆ ಅದು ಉಳಿದಿದೆಲ್ಲ ನಮ್ಮ ಇದ್ರೊಳಗೆ ಸೋಷಿಯಲ್ ಮೀಡಿಯಾದಾಗ ಹೋಗ್ಬಿಡ್ತದೆ. ಹೀಗಾಗಿ ಬರಹಗಾರರ ಸಂಖ್ಯೆ ಹೆಚ್ಚಾಗಿದೆ. ಈಗ ಓದುಗರಿಗಿಂತ ಬರಹಗಾರರ ಸಂಖ್ಯೆ ಹೆಚ್ಚಾಗಿದೆ. ಆತಪ್ಪ ನಾವು ತಡ್ಕೊಂಡು ಬರಹಗಾರನೂ ತಡ್ಕೋತೇನೆ, ಆದ್ರೆ ಪ್ರಶಸ್ತಿ ಸಂಖ್ಯೆ ಅದಕ್ಕಿಂತ ಹೆಚ್ಚಾಗ್ಯಾವಲ್ರಿ. ಬರಹಗಾರರಿಗಿಂತ ಪ್ರಶಸ್ತಿ ಸಂಖ್ಯೆ ಆಗ್ಯಾವ. ಆತ ಬಿಡಪ್ಪ, ಪ್ರಶಸ್ತಿ ತಗೊಳ್ಳಿ ಬಿಡಂತ ನಾನು ಹೋಗ್ಲಿ ಬಿಡು, ಅವ್ರು ತಗೋತಾರ ತಗೊಳ್ಳಿ, ಇವ್ರು ತಗೋತಾರ ತಗೊಳ್ಳಿ. ಆದ್ರೆ ಪ್ರಶಸ್ತಿಗಿಂತ ಪ್ರಶಸ್ತಿ ಕೊಡೋರ ಸಂಖ್ಯೆ ಹೆಚ್ಚಾಗ್ಯಾರ. ಯಾಕಂದ್ರೆ 4 ಮಂದಿ ಕೊಡುವಂತ ಪ್ರಶಸ್ತಿ ಕೊಡ್ತಾರೆ. ಸಂಖ್ಯೆ ಹೆಚ್ಚಾತಲ್ರಿ 4 ಪಟ್ಟು. ಹಿಂಗಾದ್ರೆ ಹೆಂಗಬಹುದು? ವಿಚಾರ ಮಾಡ್ಬೇಕಾದಂಥ ಸಂದರ್ಭ ಇದು ಅಂತ ನನಗೆ ಅನಿಸ್ತದೆ. ಈ ವೇದಿಕೆಯನ್ನು ಬಳಸ್ಕೊಂಡು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಮಕ್ಕಳಿಗೆ ನಾವು ಓದಿಸ್ತಾ ಇಲ್ಲ, ಓದುವ ಸಂಸ್ಕೃತಿಯನ್ನು ನಾವು ಬೆಳೆಸ್ತಾ ಇಲ್ಲ ಅನ್ನುವ ದುಃಖದ ಜೊತೆಗೆ ಇದು ಒಂದು ನಮ್ಮ ಸಮಸ್ಯೆ ಆಗಲಿ, ನಮ್ಮ ಕಳಕಳಿ ಆಗಲಿ, ನಮ್ಮ ಬೇಸರ ಆಗಲಿ. ಆದ್ರೆ ಅಲ್ಲಿ ಒಳಗೆ ಸೈಡ್ ಹೊಂಟಾವ, ಯಾವ್ಯಾವ ಹೊಂಟಾವಲ್ಲ, ಒಳದಾರಿಗಳೇನವಲ್ಲ, ಆ ಒಳದಾರಿಗಳನ್ನು ನಾವು ಮುಚ್ಚದೇ ಇದ್ರೆ ನಾವು ನೇರ ಮಾರ್ಗಕ್ಕೆ ರಾಜಪಥದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಒಳದಾರಿಗಳನ್ನು ಮುಚ್ಚುವ ರೀತಿ ಹೇಗಂದ್ರೆ ನಾವು ಸ್ಪಷ್ಟ ಆಗಬೇಕು. ನಾವು ನಮ್ಮ ಸ್ನೇಹಿತರಿಗೆ ಅಲ್ಲಪ್ಪ ಇದು ಕವಿತೆ ಅಲ್ಲ ಅಂತ ಹೇಳುವಷ್ಟು ಗಟ್ಟಿ ನಾವು ಆಗಬೇಕು. ಅವ್ರು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಮತ್ತು ಅವ್ರು ಬರೀಬೇಕು ಅಂತ ಆಸಕ್ತಿ ಇದ್ರು ಬಂದು ನಾಳೆ ಮತ್ತೆ ಬರ್ತಾರೆ. ನಾವು ಅದನ್ನು ನಾವು ಗಟ್ಟಿಯಾಗಿ ತಿಳ್ಕೋಬೇಕು. ನಮ್ಮ ವಿಮರ್ಶಕರು ಹಂಗಿದ್ರು, ಈಗ ಹಂಗಿಲ್ಲ. ಮತ್ತು ಕನ್ನಡದ ಪುಸ್ತಕದ ಸಂದರ್ಭದೊಳಗೆ ನಾನು ಇವತ್ತೇ ಇನ್ನೊಂದು ಕೊರತೆ ಬಹಳ ಎದ್ದು ಕಾಣಿಸ್ಲಿಕ್ಕೆ ನನಗೆ ಅಂದರೆ ವಿಮರ್ಶೆ. ಈ ಲೈಕಿಂಗ್ ಒಂದು ರೀತಿ ಆದರೆ ಯಾರು ವಿಮರ್ಶಕರಿದ್ರಲ್ಲ ಮೊದಲು ನಿಷ್ಠುರವಾದ ವಿಮರ್ಶೆಗಳನ್ನು ಮಾಡ್ತಿರಲ್ಲ, ಈಗ ಯಾರು ನಿಷ್ಠುರ. ಯಾಕೆ ನಿಷ್ಠುರ ಮಾಡ್ಕೊಳ್ಪ? ಅಡ್ಡುಗೋಡೆ ಮೇಲೆ ದೀಪ ಇಟ್ಟಲ್ಲಿ ಬರೀತಾರೆ. ಎಲ್ಲರೂ ನೋಡ್ರಿ, ಹಿರಿಯವರು ಸಹಿತ, ಹಿರಿಯ ವಿಮರ್ಶಕರ ಸಹಿತ ಅವರೊಂದು ಮಾದರಿ ಹಾಕೋತಿದ್ರು. ಅವರು ತಮ್ಮ ಇಂಟರ್ವ್ಯೂ ಕೊಡುವಾಗ ಹೇಳ್ತಾರೆ, ಮಾದರಿಯನ್ನು ಸೃಷ್ಟಿ ಮಾಡಬೇಕು. ಹೌದು, ಸೃಷ್ಟಿ ಮಾಡಬೇಕು, ಅದರಲ್ಲಿ ನನ್ನ ಆಸಕ್ತಿ ಇದೆ. ಇತ್ತು ನಿಮ್ಗೆ, ಇದೇ ಅಲ್ಲ ಇತ್ತು, ಈಗಿಲ್ಲ. ಯಾಕೆ? ಈಗ ಯಾಕಂದ್ರೆ ಇಂಥ ಸಂಕೀರ್ಣ ಪರಿಸ್ಥಿತಿ ಒಳಗೆ, ಇಂಥ ಸಮಾಜದೊಳಗೆ ಎಲ್ಲರೂ ಒಬ್ಬರು ಕಾಲು ಒಬ್ರು ಎಳೆಯೊಳಗೆ ಕಪ್ಪು ಮ್ಯಾಲೆ ಇರೋದು ಕೆಳಕ್ಕೆ ಈ ಥರ ಇರುವಾಗ ನಿಜವಾಗ್ಲೂ ಇದನ್ನು ಆಲೋಚನೆ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಯಾಕೆ ನಾನು ಇಷ್ಟರು ಆಗಬೇಕು ಅಂತ ಇಲ್ಲ. ನೀವೇನನ್ನಾದರೂ ಬೆಳೆಸ್ಬೇಕಾದ್ರೆ ತಂದೆಯಾದವನು, ತಾಯಿಯಾದವನು ಮಕ್ಕಳನ್ನು ಬೆಳೆಸ್ಬೇಕಾದ್ರೆ ಎಷ್ಟು ನಿಷ್ಠರಾಗಿರ್ತೀರೋ ನೀವು, ಎಷ್ಟು ನಿಷ್ಠರಾಗಿರ್ತೀರೋ ಅಷ್ಟೇ ಪ್ರೀತಿ ಇರ್ತದೆ. ಪ್ರೀತಿ ಕಳ್ಕೊಳ್ಳಿ ಇದ್ರೆ ನಿಷ್ಠರಾಗಿರ್ಬೇಕು, ಅದಿಲ್ಲದೆ ಅಂತಲ್ಲ. ಆ ಸಹೃದಯತೆಯನ್ನು ಇಟ್ಟುಕೊಂಡು ನೀವು ಯಾವಾಗ ವಿಮರ್ಶೆಯನ್ನು ಮಾಡ್ತೀರೋ, ವಿಮರ್ಶೆಯನ್ನು ಬೆಳೆಸ್ತೀರೋ, ಆಗ ಮಾತ್ರ ಯಾವಾಗ ನಮ್ಮ ವಿಮರ್ಶಕರು ಕ್ರಿಯಾಶೀಲವಾಗ್ತಾರೋ, ಹೊಸದನ್ನು ಅರ್ಥ ಮಾಡ್ಕೋತಾರೋ, ಮತ್ತು ಹೊಸ ಬರವಣಿಗೆಗೆ ಹೊಸ ವ್ಯಾಕರಣವನ್ನು ಅರ್ಥ ಮಾಡ್ಕೋಬೇಕು. ವಿಮರ್ಶೆ ಅದು ಬಹಳ ಮಹತ್ವದ್ದು. ಇವತ್ತು ಮಾಡ್ಕೋತಾ ಇಲ್ಲ ನಾವು. ಯಾವಾಗ ನಿಮ್ಮ ಹೊಸ ವಿಮರ್ಶೆಯನ್ನು ನೀವು ಹುಟ್ಟಾಕಲಿಕ್ಕೆ ಸಾಧ್ಯ ಆಗೋದಿಲ್ಲೋ ಅಲ್ಲಿ ನಿಮ್ಮ ಒಂದು ಸ್ಥಗಿತತೆ ಬರ್ತದೆ. ಅಲ್ಲೊಂದು ನಿಂತು ನೀರಲ್ಲೇ ನಾವು ಇರ್ತೀವಿ. ಆದ್ದರಿಂದ ನಮ್ಮ ಸಾಹಿತ್ಯ, ಕನ್ನಡ ಸಾಹಿತ್ಯ ಬೆಳಿಬೇಕಾದ್ರೆ ನಮ್ಮ ವಿಮರ್ಶೆಯ ಮಾನದಂಡಗಳು ವ್ಯತ್ಯಾಸವನ್ನು ಹೊಂದಬೇಕು, ಬೆಳಿಬೇಕು ಅಂತ ನನಗೆ ಅನಿಸ್ತದೆ. ಮತ್ತು ನಾನು ಹೇಳಿದ್ದೆಲ್ಲ ಮೊದಲಿನ ಕಾಲದ ವಿಮರ್ಶೆ ಅಂತ, ಅದು ಮತ್ತೆ ಬರಲಿಕ್ಕೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ನಾವು ಮಾಡ್ಕೋಬೇಕು. ನಾವು ಸ್ತ್ರೀವಾದಿ ವಿಮರ್ಶೆಯನ್ನು ಶುರು ಮಾಡಿದಾಗ, ಸ್ತ್ರೀವಾದಿ ವಿಮರ್ಶೆ ಬೇರೆ ಯಾರು ಮಾಡಿದ್ರೆ ಮಾಡಲಿಲ್ಲ. ನಾವು ನಮ್ಮ ಬಗ್ಗೆ ವಿಮರ್ಶೆಯನ್ನು ಮಾಡ್ಕೋತ ನಾವು ನಮ್ಗೆ ಕಾಣ್ಕೋತ ಶುರು ಮಾಡಿದ್ವಿ. ನಾವು ನಮಗೆ ಕಾಣೋಕ್ಕೆ ಶುರು ಮಾಡಿದ್ವಿ, ನಾವು ನಮ್ಮ ಜೊತೆಗಾರರು ಕಾಣೋಕ್ಕೆ ಶುರು ಮಾಡಿದ್ವಿ, ನಮ್ಮ ಎದುರುಗಾಳಿಗಳಿಗೆ ಕಾಣೋಕ್ಕೆ ಶುರು ಮಾಡಿದ್ವಿ.
ಅಲ್ಲಿ ಯಾವುದೇ ಒಂದು ವಿಷಯವನ್ನು ನಾವು ತಗೊಂಡು ಶುರು ಮಾಡಿದಾಗ ನಾವು ಕಾಣಬೇಕಾದ್ರೆ ಶ್ರಮ ಪಡಬೇಕು. ಇವತ್ತು ಇವರು ಇಷ್ಟು ಶ್ರಮ ಪಟ್ಟರಂತ ಇಷ್ಟು ಕಾಣಿಸ್ತಿದ್ದದ. ಆ ಬರಹಗಾರರಿಗೂ ಇದಿರಬೇಕು, ಪ್ರಕಾಶಕರಿಗೂ ಇರಬೇಕು, ಓದುಗರಿಗೂ ಇರಬೇಕು. ಓದುಗರಿಗೂ ಒಂದು ಸಿದ್ಧತೆ ಇಲ್ಲದಿದ್ರೆ ಓದುವುದು ಸಾಧ್ಯ ಇಲ್ಲ ಅನ್ನೋದನ್ನ ತಿಳ್ಕೋಬೇಕು. ಆಮೇಲೆ ನಮ್ಮ ಅನೇಕ ಸರ್ಕಾರಿ ಯೋಜನೆಗಳಿರಲಿ, ಸಗಟು ಖರೀದಿಗಳಿರಲಿ, ಏನಿದ್ರು ಸಹಿತ ಪುಸ್ತಕವನ್ನು ಎತ್ತಿ ಹಿಡಿಯಬೇಕಾದವನು ಓದುಗರನ್ನು ನಾವು ಬಳಸದೇ ಇದ್ರೆ ಆಗೋದಿಲ್ಲ. ಮತ್ತು ಬರೀ ಹಳೆಯ ಓದುಗರಿಂದ ಆಗೋದಿಲ್ಲ, ಹೊಸ ಓದುಗರನ್ನು ನಾವು ಸೃಷ್ಟಿ ಮಾಡುವುದು ಅಗತ್ಯದ. ಅದಕ್ಕೆ ಇವತ್ತಿನ ನಮ್ಮ ಎದುರಿಗಿರುವಂಥ ಸಮಸ್ಯೆ ಏನಂದ್ರೆ ಓದುಗರನ್ನು ಹೇಗೆ ನಾವು ಸೃಷ್ಟಿ ಮಾಡಬೇಕು ಅನ್ನೋದು ಬಹಳ ಮಹತ್ವದ ಅಂತ. ಅದಕ್ಕೆ ಇಂಥವರ ಕಾರ್ಯವನ್ನು ನಾವು ಬೇರೆಯವರಿಗೆ ತೋರಿಸೋದ್ರಿಂದ ಇವರು ಯುವ ಪೀಳಿಗೆಗೆ ಒಂದು ರೀತಿಯಿಂದ ಮಾದರಿ ಆಗ್ತಾರೆ, ಪ್ರೇರಣಾದಾಯಕ ಆಗ್ತಾರೆ. ಆದ್ದರಿಂದ ಇವರ ಇಡೀ ಬದುಕು ಒಂದು ರೀತಿಯಿಂದ ಅಪರೂಪದ್ದು, ಕೊನೆಗೆ ಅವರ ಬದುಕು ಅಪರೂಪದ್ದು, ಅಭಿನಂದನಾರ್ಹವಾದದ್ದು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ನನಗೆ ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ, ಕೊನೆ ಮಾತನ್ನು ಹೇಳಿ ಮಾತು ಮುಗಿಸ್ತೀನಿ. ಇಂಥ ಎಷ್ಟೇ ಕಾರ್ಯಕ್ರಮಗಳನ್ನು ನಾನು ನೋಡಿದ್ರು ಸಹಿತ ಎರಡೇ ರೀತಿಯ ತಲೆಗಳನ್ನು ನಾನು ಕಾಣಿಸ್ತಾವೆ ಇಲ್ಲಿ ಸೇರಿದವರಲ್ಲಿ. ಒಂದು ಬಿಳಿ ತಲೆ, ಇಲ್ಲದಿದ್ದರೆ ಕರಿತಲೆ, ಬಿಳಿ ತಲೆ ಕರಿತಲೆ. ಆದ್ರೆ ಕೂದಲ ಬಿಳಿನೂ ಇರೋದಿಲ್ಲ, ಕರಿನೂ ಇರೋದಿಲ್ಲ. ಬಿಳಿ ಇದ್ದದ್ದು ಆಮೇಲೆ ಅದು ಹಣ್ಣಾಗಿದ್ದು ಬಿಳಿ ಅದಿರ್ತದೆ. ಕರಿ ಯಾಕೆ ಕರಿ ಇರುವುದಿಲ್ಲ ಅಂದ್ರೆ ಬಣ್ಣ ಹಚ್ಕೊಂಡ್ರೆ ಅಷ್ಟೇ ಕರಗಾಗ್ತದೆ. ಇರಲಿಲ್ಲ ಮತ್ತೊಂದು ಅದು ಬೂದಿಗಪ್ಪ ಇರ್ತದೆ. ಆ ಬೂದಿಗಪ್ಪ ಎಲ್ಲೂ ಕೂದಲಿಲ್ಲ ಅಂತ ಒಂದು ಭಾಳ ಬೇಸರ ಆಗಿರ್ತದೆ. ಆ ಎಲ್ಲಿವರೆಗೂ ಆ ಬೂದಿಗಪ್ಪು ನಮ್ಮ ಕೂದಲು ಕಾಣೋದಿಲ್ಲೋ, ಯಾಕಂದ್ರೆ ಇಡೀ ಬದುಕು ಪ್ರಕೃತಿ ಅನ್ನೋದೇನದಲ್ಲ ಕಪ್ಪು ಬಿಳಿ ಇಲ್ಲ. ನಾವು ಮಾಡುವಂಥ ಬದುಕಿನ ಚಿತ್ರಣ ಏನದಲ್ಲ, ನಾವು ಒಂದು ವ್ಯಕ್ತಿತ್ವದ ಚಿತ್ರಣ ಮಾಡಿದ್ರೆ, ಸ್ವಭಾವದ ಚಿತ್ರಣ ಮಾಡಿದ್ರೆ, ವಸ್ತುವಿನ ಚಿತ್ರಣ ಮಾಡಿದ್ರೆ, ನಾವು ಏನನ್ನೇ ಯಾವುದನ್ನೇ ಬರೆದ್ರು ಸಹಿತ ಅದು ಅಪ್ಪಟವಾಗಿ ಬಿಳಿಯೂ ಇರುವುದಿಲ್ಲ, ಕರಿಯೂ ಇರುವುದಿಲ್ಲ. ನಮ್ಮ ನ್ಯಾಯಾಲಯದಲ್ಲಿ ಕೇಳ್ತಾನ್ರಿ, ಹೌದರ ಅನ್ನೋ ಅಲ್ಲರ ಅನ್ನೋದು. ಆದರೆ ಸತ್ಯ ಹೌದೂ ಆಗಿರೋದಿಲ್ಲ, ಅಲ್ಲನೂ ಆಗಿರೋದಿಲ್ಲ. ಆದ್ದರಿಂದ ಈ ಗ್ರೇ ತಲೆಗಳನ್ನು ನಾವು ಕೂಡಿ ಕರ್ಕೊಂಡು ಬರೋದು ಹೆಂಗ ಅನ್ನೋದನ್ನು ನಾವು ಇವತ್ತು ವಿಚಾರ ಮಾಡುವಂಥ ಸವಾಲಿನ ಎದುರಿಗಿದ್ದೀವಿ. ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನನ್ನನ್ನು ಕರೆದು ಒಂದು ರೀತಿಯಲ್ಲಿ ನನ್ನನ್ನು ಗೌರವಿಸಿದ್ದಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯದೊಳು ಗುರುಲಿಂಗ ಜಂಗಮದ ಯತ್ವ ನರಿಯಲ್ ಸುಲಭೋಪಾಯದಿಂದಿದರೆಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪರಮ ಪೂಜ್ಯ ಸದ್ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಕಲಬುರಗಿ ಮಹಾನಗರದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಪರಮ ಪೂಜ್ಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದಿವ್ಯ ಸನ್ನಿಧಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಇಂದಿನ ಈ ಒಂದು ಭವ್ಯ ಪ್ರಸಂಗವನ್ನು, ಪರ್ವಕಾಲವನ್ನು ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕೆಂದರೆ ಗ್ರಂಥಗಳು ಬರೆಯೋದು ಎಷ್ಟು ಮುಖ್ಯವೋ ಪ್ರಕಾಶನ ಮಾಡುವುದು ಕೂಡ ಅಷ್ಟೇ ಶ್ರೇಷ್ಠವಾಗಿರುವಂತಹ ಕಾರ್ಯ. ಆ ದಿಶೆಯಲ್ಲಿ ಇಂದಿನ ಪವಿತ್ರ ಪ್ರಸಂಗವನ್ನು ನೋಡಿದಾಗ, ಬಸವರಾಜ್ ಕೊನೆಕರವನ್ನು ನೋಡಿದಾಗ ಅನುಭಾವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನೀರಿನಿಂದ ಸ್ನಾನ ಮಾಡಿದರೆ ಬಟ್ಟೆಯನ್ನು ಬದಲಾಯಿಸಬಹುದು, ಆದರೆ ಬೆವರಿನಿಂದ ಸ್ನಾನ ಮಾಡಿದರೆ ಇತಿಹಾಸವನ್ನೇ ಬರೆಯಬಹುದು ಮತ್ತು ಗ್ರಂಥ ಪ್ರಕಾಶನ ಸಂಸ್ಥೆಯಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ 3500 ಮೌಲಿಕ ಗ್ರಂಥಗಳನ್ನು ಪ್ರಕಾಶನ ಮಾಡಿರುವಂತಹ ಕೀರ್ತಿ ಸಿದ್ಧಲಿಂಗೇಶ್ವರ ಪ್ರಕಾಶನ ಸಂಸ್ಥೆಯಲ್ಲಿ ಸಲ್ಲಿಸ್ತಾ ಇದೆ ಅನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಆ ದಿಶೆಯಲ್ಲಿ ಯಾಕೆಂದರೆ ಒಂದು ಬಂಗಾರದ ಅಂಗಡಿಯನ್ನು ಪ್ರಾರಂಭ ಮಾಡಿ ಅದರಿಂದ ಅಕ್ಕಸಾಲಿಗನಾಗಿ ಹಣವನ್ನು ಗಳಿಸಬಹುದು, ಆದರೆ ಗಳಿಸಿರುವಂಥ ಹಣವನ್ನು, ಬಂಗಾರವನ್ನು ಕದ್ದುಕೊಂಡು ಹೋಗ್ಬೋದು. ಆದರೆ ಗ್ರಂಥ ಪ್ರಕಾಶನ ಮಾಡಿ ಜನರಿಗೆ ಜ್ಞಾನದ ಬೋಧನೆಯನ್ನು ನೀಡಿರುವಂತಹ ಗ್ರಂಥಗಳಿಂದ ಏನು ಜ್ಞಾನ ಬರ್ತಾ ಇದೆಯಲ್ಲ, ಯಾರೂ ಕಲಿಯದೇ ಇರುವಂತಹ ಒಂದು ಸಂಪತ್ತು ನಿಧಿ ಅಂದ್ರೆ ಅದು ಜ್ಞಾನ ಸಂಪತ್ತು ಎನ್ನುವಂಥ ಮಾತನ್ನು ಅನುಭಾವಿಗಳು ಬರ್ತಾ ಇದ್ದಾರೆ. ಅದು ಸೇರಿ ಮತ್ತು ಬಂಗಾರದ ಅಂಗಡಿಯನ್ನು ತೆಗೆದು ಶ್ರೇಷ್ಠ ವ್ಯಾಪಾರಿ ಆಗಬಹುದು, ಆದರೆ ಬಸವರಾಜ್ ಪದೇಕರ್ವರು ಎಲ್ಲ ಜನರಿಗೆ ಜ್ಞಾನದ ನಿಧಿಯನ್ನು ನೀಡುವಂತಹ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ.
ಅವರು ಕಥೆ, ಕಾದಂಬರಿ, ಕವನ ಸಂಕಲನ, ಜಾನಪದ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಮತ್ತು ಪುಸ್ತಕ ಪ್ರಕಟಣೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅತ್ಯಂತ ಶ್ರದ್ಧೆಯಿಂದ ಆ ಕಾರ್ಯವನ್ನು ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಗ್ರಂಥದ ಬಗ್ಗೆ ಅದರಲ್ಲಿ ಎಂಥ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಇರ್ತಾ ಇದೆ ಅಂದ್ರೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರು ತಮ್ಮ ಜೀವಿತದ ಅವಧಿಯಲ್ಲಿ ಅವರ ಜೀವನ ಚರಿತ್ರೆಯಲ್ಲಿ ಅದ್ಭುತವಾಗಿರುವಂತಹ ಒಂದು ಮಾತನ್ನು ಹೇಳಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಿನ್ನ ಹತ್ತಿರ ಒಂದು 100 ರೂಪಾಯಿ ಇದ್ದಾಗ, ನಿನ್ನ ಹತ್ತಿರ 100 ರೂಪಾಯಿ ಇದ್ದಾಗ ಅದರಲ್ಲಿ 50 ರೂಪಾಯಿ ನಿನ್ನ ಪ್ರಸಾದಕ್ಕಾಗಿ, ಊಟಕ್ಕಾಗಿ ನಿಯೋಗಿಸು. ಆದರೆ 50 ರೂಪಾಯಿಯನ್ನು ಗ್ರಂಥಕ್ಕಾಗಿ ನಿಯೋಗಿಸಿ. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, 50 ರೂಪಾಯಿಂದ ನೀನು ಹೊಟ್ಟೆ ತುಂಬಬಹುದು, ನೀನು ಬದುಕಬಹುದು. ಆದರೆ ಇನ್ನೂ 50 ರೂಪಾಯಿಂದ ಪುಸ್ತಕ ಖರೀದಿ ಮಾಡಿದ್ರೆ ನಿನ್ನ ಬದುಕನ್ನೇ ಬದಲಾಯಿಸುವಂತಹ ಶಕ್ತಿ ಆ ಗ್ರಂಥದಲ್ಲಿದೆ ಅನ್ನುವಂಥ ಮಾತನ್ನು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಬರ್ತಾರೆ. ಅಂತಹ ಅದ್ಭುತವಾದಂತಹ ಶಕ್ತಿ ಈ ಗ್ರಂಥದಲ್ಲಿ ಇರ್ತಾ ಇದೆ. ಈಗಾಗಲೇ 131 ಗ್ರಂಥಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಇದು ಸಾಮಾನ್ಯವಾಗಿರ್ತಕ್ಕಂಥ ಆ ಗ್ರಂಥಗಳ ರಾಶಿಯನ್ನು ನೋಡಿದಾಗ, ಅದರ ಶೀರ್ಷಿಕೆಯನ್ನು ನೋಡಿದಾಗ, ಅದರ ಮುಖಪುಟವನ್ನು ನೋಡಿದಾಗ ನಮಗೆ ಹೇಗೆ ಅನಿಸ್ತಾ ಇದೆ ಅಂತಂದ್ರೆ, ಇಷ್ಟಲಿಂಗ ಪೂಜೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಏನು ಆನಂದ ಆಗ್ತಾ ಇದೆಯಲ್ಲ, ಆ ಗ್ರಂಥಗಳನ್ನು ನೋಡಿದಾಗ ಇವತ್ತು ನನಗೆ ಆನಂದ ಆಗಿದೆ. ಅಂತಹ ಒಂದು ಜ್ಞಾನದ ನಿಧಿಯನ್ನೇ ಅವರು ಇವತ್ತು ನಮ್ಮ ಸಮಾಜಕ್ಕಾಗಿ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಒಂದು ಪುಸ್ತಕ ವ್ಯಾಪಾರಿ ಮನೋಭಾವದಿಂದ ಮಾಡಿರ್ಬೋದು, ಆದರೂ ಕೂಡ ಈ ಭಾಗದ ಲೇಖಕರಿಗೆ ಪ್ರೋತ್ಸಾಹ, ಸಹಾಯ, ಸಹಕಾರ ಎಲ್ಲ ಲೇಖಕರಿಗೆ ಇವತ್ತು ಸಿದ್ಧಲಿಂಗೇಶ್ವರ ಪ್ರಕಾಶನ ಸಂಸ್ಥೆ ಹೇಗಿದೆ ಅಂದ್ರೆ, ನಮ್ಮ ತಾಯಿಯವರು ಹೇಳಿದ ಹಾಗೆ ಅನೇಕ ಪ್ರಕಾಶನ ಸಂಸ್ಥೆಗಳು ಇರಬಹುದು. ನಮ್ಮ ನಾಡಿನಲ್ಲಿ ಪ್ರಕಾಶನ ಸಂಸ್ಥೆಗಳು ಬಹಳ ಇರಬಹುದು. ಕೆಲವು ಪ್ರಕಾಶನ ಸಂಸ್ಥೆಗಳು ಹೆಂಗಿರ್ತಾವ ಅಂದ್ರೆ ಔಲ್ಡ್ ಗಿಡ ಇದ್ದಾಗ ಇರ್ತಾವೆ. ಔಲ್ಡ್ ಗಿಡ ಅದು ನೋಡ್ರಿ, 1 ವರ್ಷ 2 ವರ್ಷನಾಗ ಜೋರು ಗಾಳಿ ಬಂದ್ರೆ ಮುರಿದ್ಬಿಡ್ತು. ಆದರೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಕರ್ನಾಟಕ ರಾಜ್ಯದ ಸಾಹಿತಿಗಳಿಗೆ, ಲೇಖಕರಿಗೆ, ಕವಿಗಳಿಗೆ ಆಲದ ಮರದಂತೆ ಬೆಳೆಯುವಂತಹ ಒಂದು ಸಂಸ್ಥೆ ಯಾವುದಾದ್ರೂ ಇದ್ರೆ ಸಿದ್ಧಲಿಂಗೇಶ್ವರ ಪ್ರಕಾಶನ ಸಂಸ್ಥೆ ಅನ್ನುವಂಥ ಮಾತನ್ನ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಎಲ್ಲ ಗ್ರಂಥಗಳನ್ನು ನೋಡಿದಾಗ ಅನುಭಾವಿಗಳು, ಶಿವರಾಜ್ ಪಾಟೀಲ್ ಎಲ್ಲ ಅನುಭಾವಿಗಳು, ಕವಿಗಳು ಒಂದೊಂದು ಕಡೆ ಹೇಳ್ತಾ ಇದ್ದಾರೆ, ಗ್ರಂಥಗಳಲ್ಲಿ 2 ರೀತಿಯಾಗಿರುವಂತಹ ಗ್ರಂಥಗಳು. ಅನೇಕ ಅನುಭವಗಳು, ಸಾಹಿತ್ಯಗಳು ಹೇಳ್ತಾ ಇದ್ದಾರೆ. ಕೆಲವು ಗ್ರಂಥಗಳು ಹೆಂಗಂದ್ರೆ ಹಿಂಗೆ ಮುಟ್ಟಿ ಕೈ ತೊಳ್ಕೊಬೇಕಾಗ್ತದೆ. ಆದರೆ ಕೆಲವು ಗ್ರಂಥಗಳನ್ನು ಓದಿದಾಗ ಮುಟ್ಟಿ ಕೈ ತೊಳ್ಕೋಬೇಕು, ಆದರೆ ಕೈ ತೊಳೆದುಕೊಂಡು ಓದುವಂಥ ಗ್ರಂಥಗಳು ಸಿದ್ಧಲಿಂಗೇಶ್ವರ ಪ್ರಕಾಶನ ಸಂಸ್ಥೆ. ಅಂಥ ಒಳ್ಳೆ ಗ್ರಂಥಗಳನ್ನು ಅವರು ಇವತ್ತು ಪ್ರಕಾಶನ ಮಾಡಿದ್ದಾರೆ. ಅನಾಕರು ಅವರಿಗೆ ಸಾಹಿತ್ಯಗಳಿಗೆ ಒಬ್ಬ ಸಾಹಿತಿ ಬಂದು ಹೇಳ್ತಾ ಇದ್ದಾರೆ, ಅನಾ ಕೃಷ್ಣರಾಯ್ ಅವರೇ, ನಾನು ಕನ್ನಡ ಸಾಹಿತ್ಯವನ್ನು ಬಹಳ ಯುವಕರು ಓದುವಂತೆ ಮಾಡೀನಿ, ಕಾದಂಬರಿಗಳನ್ನು ಬರೆದೀನಿ ಅಂತ ಹೇಳ್ತಾರೆ. ಅದೆಂಥ ಕಾದಂಬರಿ ಬರೆದಿದ್ದೀನಿ, ಬಹಳ ಜನ ಎಲ್ಲ ಹುಡುಗರು ಓದ್ತಾ ಇರ್ತಾರೆ. ನನ್ನ ಗ್ರಂಥ ಪ್ರಕಟ ಆದ ಕೂಡಲೇ, ಕಾದಂಬರಿ ಪ್ರಿಂಟ್ ಆದ ಕೂಡಲೇ ಓದ್ತಾರೆ. ಅಂಥ ಕಾದಂಬರಿ ಏನು ಬರ್ದಿದ್ದಪ್ಪ? ಇಲ್ರಿ, ನಾನು ಶೃಂಗಾರ ಭರಿತವಾದಂಥ ಅಶ್ಲೀಲ ಕಾದಂಬರಿಗಳನ್ನು ಬರೆದೀನಿ, ಬಹಳ ಜನ ಹುಡುಗರು ಓದ್ಲತ್ತಾರ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಹುಡುಗ ಹೇಳ್ತಾನ. ಆಗ ಅನಕೃಷ್ಣ ಅವರು ಹೇಳ್ತಾ ಇದ್ದಾರ, ಇಲ್ಲಪ್ಪ ತಮ್ಮ, ನೀನು 30 ವರ್ಷದ ಯುವಕನಾಗಿರ್ಬೋದು, ಕನ್ನಡ ಮಾತೆಗೆ ನೀನು ಕಾದಂಬರಿಗಳನ್ನು ಕೊಟ್ಟಿಲ್ಲ, ಕಾದಂಬರಿಗಳನ್ನು ಕೊಟ್ಟಿದ್ದೆ ಅನ್ನುವಂಥ ಮಾತನ್ನು ಅನಕರು ಹೇಳ್ತಾ ಇದ್ದಾರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇವತ್ತು ನಿಜವಾಗಿ ನಮ್ಮ ಮನಸ್ಸಿಗೆ ಶಾಂತಿ, ಸಮಾಧಾನ ಆಗಬೇಕಾದ್ರೆ ಒಳ್ಳೆಯ ಗ್ರಂಥಗಳನ್ನು ಓದಬೇಕು. ಒಬ್ಬ ಅನುಭಾವಿ ಕವಿ ಒಂದ್ ಕಡೆ ಹೇಳ್ತಾ ಇದ್ದಾನ, ನಿನಗ 6 ತಾಸು ಶಾಂತಿ ಸಿಗಬೇಕಾದ್ರೆ ಏನ್ ಮಾಡ್ಬೇಕು? 6 ತಾಸು ಶಾಂತಿ ಸಿಗಬೇಕು. 6 ತಾಸು ಶಾಂತಿ ಸಿಗಬೇಕಾದ್ರೆ ಸರಿಯಾಗಿ ಹೋಳಿಗೆ, ತುಪ್ಪ, 1-2 ಹೋಳಿಗೆ ಊಟ ಮಾಡಿ ಗಾದಿ ಮ್ಯಾಗ ಹೊಲಗ್ಬಿಡು, 6 ತಾಸು ಶಾಂತಿ ಸಿಗ್ತದ ಅಂತ ಅವ್ರ ಬರೀ 2ನೇದಾಗಿ ಕೇಳ್ತಾ ಇದ್ದಾನೆ. ಇವಾಗ ಮಹಾತ್ಮ ಕೇಳ್ತಾ ಇದ್ದಾನೆ, 6 ತಾಸು ಅಲ್ರಿ, ನನಗೆ 1 ದಿನ ಶಾಂತಿ ಸಿಗಬೇಕು. ಹೆಂಗೆ ಮಾಡ್ಬೇಕು? 1 ದಿನ ಶಾಂತಿ ಸಿಗಬೇಕಾದ್ರೆ ನೀನು ಎಳ್ಳಾಮಸಿ ದಿವಸ ಇವತ್ತು ಎತ್ತಿನ ಗಾಡಿ ಕಟ್ಕೊಂಡು ಹೊರಗೆ ಹೋಗಿ ಸರಿಯಾಗಿ ಗಂಡ ಹೆಂಡತಿ ಕೂತ್ಕೊಂಡು ಊಟ ಮಾಡಿ ಆರಾಮ್ ಹೋಗಿ ಬಾ, 1 ದಿನ ಶಾಂತಿ ಸಿಗ್ತದೆ. ಯಾವ ಯುವಕ ಕೇಳ್ತಾ ಇದ್ದಾನ, 1 ದಿನ ಅಲ್ಲ, 1 ತಾಸು ಅಲ್ಲ, 1 ತಿಂಗಳ ಶಾಂತಿ ಸಿಗಬೇಕಾದ್ರೆ ಏನು ಮಾಡಬೇಕು? 1 ತಿಂಗಳ ಶಾಂತಿ ಆಗ್ಬೇಕಾದ್ರೆ ಹೊಸದಾಗ ಲಗ್ನ ಆಗಿಬಿಡು, ಶಾಂತಿ ಸಿಗ್ತದೆ 1 ತಿಂಗಳ ಅಂತ. ಕೊನೆಗೆ ಆತ ಕೇಳ್ತಾ ಇದ್ದಾನ, 1 ತಿಂಗಳ ದಿನ ಅಲ್ಲ, 1 ವರ್ಷ ಶಾಂತಿ ಸಿಗಬೇಕಾದ್ರೆ ಏನು ಮಾಡಬೇಕು? ಟಾಟಾ ಬಿರ್ಲಾ ನಂಗೆ ಹಣ ಗಳಿಸು, 1 ಮಜಾ ಮಾಡು, 1 ವರ್ಷ ಶಾಂತಿ ಸಿಗ್ತದೆ. ಕೊನೆಯದಾಗಿ ಯುವಕ ಕೇಳ್ತಾ ಇದ್ದಾನ, ಪೂರಿ ಮಹಾತ್ಮ, 1 ದಿನ, ತಿಂಗಳ, ವರ್ಷ ಅಲ್ಲ, ಜೀವನದ ಕೊನೆಯ ಉಸಿರಿನವರೆಗೂ ಶಾಂತಿ ಸಿಗಬೇಕಾದ್ರೆ ಏನ್ ಮಾಡ್ಬೇಕ್ರಿ ತಮ್ಮ? ನಿನ್ನ ಜೀವನದ ಕೊನೆಯ ಉಸಿರಿನವರೆಗೂ
ಮಾನಸಿಕವಾದಂತಹ ಶಾಂತಿ ನಿನಗೆ ಸಿಗಬೇಕಾದ್ರೆ ನಮ್ಮ ಕಲ್ಯಾಣ ನಾಡಿನ ಶರಣರ ವಚನ ಸಾಹಿತ್ಯದ ಅಧ್ಯಯನ ಮಾಡೋ ಜೀವನದ ಕೊನೆಯವರೆಗೂ ಕೂಡ ಶಾಂತಿ ಸಿಗ್ತಾ ಇದೆ ಅನ್ನುವಂಥ ಮಾತನ್ನ ಅನುಭಾವಿಗಳು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಅಂಥ ಅದ್ಭುತವಾಗಿರ್ತಕ್ಕಂಥ ಅಧ್ಯಾತ್ಮದ ದಿವ್ಯ ಶಕ್ತಿ ಸಾಹಿತ್ಯದಲ್ಲಿ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನೋಡ್ರಿ ಮನ್ಯಾಗ ಅಲ್ಬರಿದಾಗ ಭಾಳ ಶ್ರೀಮಂತರು ನೋಟಿನ ಗಟ್ಟ ಇರ್ತಾವೆ. ನೋಟಿನ ಗಟ್ಟ ಇರಲಿ, ಹಣ ಗಳಿಸ್ರಿ, ಬಂಗಾರ ಇಡ್ರಿ, ಅದರ ಜೊತೆಯಲ್ಲಿ ಯಾರ ಮನೆಯಲ್ಲಿ ಆಧ್ಯಾತ್ಮದ ದಿವ್ಯ ಗ್ರಂಥಗಳು ಇರ್ತಾ ಇದ್ದಾವಲ್ಲ ಅಲ್ಲಿ ನಿಜವಾದ ಶಾಂತಿ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಅನುಭಾಗಗಳು ಹೇಳ್ತಾ ಇರ್ತಾರೆ. ಆದರೆ ಗ್ರಂಥಗಳನ್ನ ಖರೀದಿ ಮಾಡುವುದಷ್ಟೇ ಅಲ್ಲ, ಗ್ರಂಥ ಸಂಪಾದನಾ ಶಾಸ್ತ್ರದಲ್ಲಿ ಬರ್ತದೆ. ಗವಿಸಿದ್ದಪ್ಪ ಪಾಟೀಲ್ ಗೊತ್ತದ, ಗ್ರಂಥ ಸಂಪಾದನಾ ಶಾಸ್ತ್ರದಲ್ಲಿ ಗ್ರಂಥಗಳನ್ನ ಹ್ಯಾಂಗ್ ಸಂಗ್ರಹ ಮಾಡಬೇಕು, ಹೇಗೆ ಇಡಬೇಕು, ಆ ಗ್ರಂಥಗಳು ಕೂಡ ಮಾತಾಡ್ತವೆ ಎನ್ನುವಂಥ ಮಾತನ್ನು ಅನುಭವಗಳು ಬಹಳ ಚೆನ್ನಾಗಿ ಸಂಸ್ಕೃತದಲ್ಲಿ ಬರ್ತಾ ಇದ್ದಾರೆ. ಗ್ರಂಥಗಳು ಏನು ಹೇಳ್ತಾ ಇದ್ದಾವೆ ಅಂದ್ರೆ, ಕೇವಲ ನಮ್ಮನ್ನ ಖರೀದಿ ಮಾಡಿ ಅಲ್ಲಿ ಒಯ್ದು ಯಾವುದೋ ಮಾಡ್ದಾಗ ಇಟ್ಟು ಧೂಳು ಹತ್ತಂಗೆ ನಂಗೆ ಮಾಡಬೇಡ್ರಿ, ನನಗೂ ಸ್ವಲ್ಪ ಕಾಪಾಡ್ರಿ ಅಂತ ಗ್ರಂಥಗಳು ಹೇಳ್ತಾವಂತ. ಏನು ಹೇಳ್ತಾ ಇದ್ದಾವೆ ಅಂದ್ರೆ, ತೈಲಾದ್ ರಕ್ಷೇತ್, ಜಲಾದ್ ರಕ್ಷೇತ್, ರಕ್ಷೇತ್ ಚಿತಿಲ ಬಂಧನಾತ್, ಮೂರ್ಖ ಹಸ್ತೆ ನ ದಾತವ್ಯಂ, ಏವಂ ವದತಿ ಪುಸ್ತಕಂ ಏವಂ ವದತಿ ಪುಸ್ತಕಂ. ಗ್ರಂಥ ಸಂಪಾದನಾ ಶಾಸ್ತ್ರದಲ್ಲಿ ಈ ಮಾತು ಬರ್ತದೆ. ವಿ ಮತಾಪುರ ಸರ್ ಅವರು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಓದುವಾಗ ಭಾಳ ಚಂದ ಹೇಳ್ತಿರೋದು. ತೈಲಾದ್ ರಕ್ಷೇತ್ ಅಂದ್ರೆ ಎಣ್ಣೆ ಹತ್ತದಂಗೆ ನನ್ನನ್ನು ರಕ್ಷಿಸಿರಿ. ಜಲಾದ್ ರಕ್ಷೇಸ್ ಅಂದ್ರೆ ನೀರು ಬೀಳಾದಾಗ ನೋಡ್ಕೋರಿ. ಮೂರ್ಖ ಹಸ್ತೆ ನ ದಾತವ್ಯಂ ಏವಂ ವದತಿ ಪುಸ್ತಕಂ, ದಯವಿಟ್ಟು ನನಗೆ ಗವಿಸಿದ್ದಪ್ಪ ಪಾಟೀಲ್ ಅಂತವ್ರ ಕೈಯಾಗ ಕೊಡ್ರಿ, ಒಬ್ಬ ನಾಸ್ತಿಕನ ಕೈಯಾಗ ನಂಗೆ ಕೊಡಬೇಡ್ರಿ ಅಂತ ತಿಳ್ಕೊಂಡು ಗ್ರಂಥಗಳು ಕೇಳ್ತಾ ಇದ್ದಾರೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಅಧ್ಯಾತ್ಮದ ದಿವ್ಯ ಶಕ್ತಿ ಗ್ರಂಥದಲ್ಲಿ ಇದೆ ಎನ್ನುವಂಥ ಮಾತನ್ನು ಅನುಭಾವಿಗಳು ಹೇಳುವ ಹಾಗೆ ಇನ್ನೂ ಒಂದು ಮಾತನ್ನು ಹೇಳ್ತಾರೆ. ಒಳ್ಳೆಯ ಗ್ರಂಥಗಳನ್ನು ನೀವು ಖರೀದಿ ಮಾಡಿದಾಗ ಸರಿಯಾಗಿ ಜೋಪಾನವಾಗಿ ಮನೆಯಾಗ ಇಡಬೇಕು. ಅದು ಒಂದು ವೇಳೆ ಇನ್ನೊಬ್ಬರ ಕೈ ಕೊಟ್ರಿ ಅಂದ್ರೆ ಏನಾಗ್ತದಂದ್ರೆ, ಈ 3 ವಸ್ತುಗಳು ಇನ್ನೊಬ್ಬರ ಕೈಯಾಗ ಕೊಡಬಾರ್ದತ್ರಿ. 3 ವಸ್ತುಗಳು ಯಾವ ಅಂದ್ರೆ, ಪುಸ್ತಕಂ ವನಿತಾ ವಿತ್ತಂ ಪರಹಸ್ತ ಘೃತಂ ಗತಃ ಅಥವಾ ಪುನರಾಯಾತಂ ಜೀರ್ಣಂ ಭ್ರಷ್ಟಾಚ ಖಂಡಚ. ದಯವಿಟ್ಟು ಗ್ರಂಥಗಳನ್ನು ಇನ್ನೊಬ್ಬರ ಕೈ ಕೊಡಬೇಡ್ರಿ, ಸರಿಯಾಗಿ ಮನಸಾಪೂರ್ವಕವಾಗಿ ಅಭ್ಯಾಸ ಮಾಡಿ ಓದ್ರಿ ಅನ್ನುವಂಥ ಮಾತನ್ನ ಅನುಭಾವಿಗಳು ಹೇಳುವ ಹಾಗೆ ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಬಸವರಾಜ್ ಪದೇಕರವರು ಇವತ್ತೊಬ್ಬ ವ್ಯಾಪಾರಿ ಅಂಗಡಿಯಲ್ಲಿ, ಭಾವಿ ಕಟ್ಟಿಯವರ ಅಂಗಡಿಯಲ್ಲಿ ಇವತ್ತೊಬ್ಬ ಒಳ್ಳೆ ರೀತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಕೆಲಸ ಮಾಡ್ಯಾರ. ಆದ್ರೆ ಸತ್ಯ ಶುದ್ಧ ಕಾಯಕದಿಂದ ಕಾರ್ಯ ಮಾಡಿದ್ದಾರೆ ಅಂತ ತಿಳ್ಕೊಂಡು ಇಷ್ಟು ಎತ್ತರ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಆ ದಿಶೆಯಲ್ಲಿ ಇವತ್ತಿನ ದಿವಸ ಬಹಳ ಒಳ್ಳೆ ಕಾರ್ಯಕ್ರಮ ಇದಾಗಿದೆ. 131 ಗ್ರಂಥಗಳು ಈಗಾಗಲೇ ಪ್ರಕಟ ಆಗಿವೆ. ಇಲ್ಲಿಯವರೆಗೆ 3500 ಗವಿಸಿದ್ದಪ್ಪರು ಹೇಳ್ತಾ ಇದ್ದರು. ಮತ್ತು ಒಳ್ಳೆ ಸಲಹಾಗಾರರಾಗಿ ಇಲ್ಲಿ ಬಹಳ ಒಳ್ಳೆಯ ವ್ಯಕ್ತಿಗಳಿದ್ದಾರೆ. ನಮ್ಮ ಮೀನಾಕ್ಷಿ ಬಾಳಿಯವರು, ಶಿವರಾಜ್ ಪಾಟೀಲ್ ಹೇಳಿದ್ರು, ಮತ್ತೆ ನೀವು ಮಾತಾಡ್ತಿರಲ್ರಿ ಮೀನಾಕ್ಷಿ ಬಾಳಿ ಅಂತ ಕೇಳಿದ್ರು ಅವರು. ಇಲ್ರಿ, ಮೀನಾಕ್ಷಿ ಬಾಳಿ ಅಂದ್ರೆ ಕಿರಿಕಿರಿ ಅದು. ಆದ್ರೆ ನಾ ಅಂತೀನಿ ಕಿರಿಕಿರಿ ಅಲ್ಲ, ಅವ್ರ ಮಾತುಗಳ ಕಿರಿಕಿರಿ ಅಲ್ಲ, ಅದು ಕಳಕಳಿಯ ಮಾತು ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ನಮ್ಮ ಹಾರ್ಕೋಡ್ ಮಠಕ್ಕೆ ಬಹಳ ಅಧ್ಯಾತ್ಮದ ಸಂಬಂಧವನ್ನು ಇಟ್ಕೊಂಡು, ಯಾಕಂದ್ರೆ ಲಠ್ಯವ್ರ ಜೊತೆಯಲ್ಲಿ ಅವ್ರು 16ನೇ ವಯಸ್ಸಿನಲ್ಲಿ ಲಂಗ ಹಾಕೊಂಡು ಬಂದು ಸ್ಪೀಚ್ ಮಾಡ್ತಾರೆ. ಅವರು ಅಂದ್ರೆ ವೈಚಾರಿಕ ಪ್ರಜ್ಞೆ ಅವರಲ್ಲಿದೆ. ಅವರು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಎನ್ನುವ ಹಾಗೆ ಕೆಲವು ಮಾತುಗಳು ಖಾರ ಇರಬಹುದು, ಅದನ್ನು ಕೂಡ ಅವರ ಕಳಕಳಿಯಿಂದ ಅವರು ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲೆಲ್ಲ ಅನೇಕ ರಿಚ್ ಪರ್ಸನ್ ಕುಂತಾರೆ. ಗವಿಸಿದ್ದಪ್ಪ ಪಾಟೀಲ, ಸ್ವಾಮಿರಾವ್ ಕುಲಕರ್ಣಿ ಅವರೆಲ್ಲ ರಿಚ್ ಪರ್ಸನ್. ಏನ್ರಿ ಮನ್ಯಾಗ ಹೋದ್ರು ಮನೆ ಕಟ್ಲತ್ತಾರ, 10 ಲಕ್ಷ ರೂಪಾಯಿ ಎಲ್ಲ ರಿಚ್ ಪರ್ಸನ್ ಅಂತಾರಲ್ಲ ನೀವು ಅನ್ಬೋದು. ಗವಿಸಿದ್ದಪ್ಪ ಪಾಟೀಲ್ ವೆರಿ ವೆರಿ ರಿಚ್ ಪರ್ಸನ್. ಎದರಲ್ಲಿ ರಿಚ್ ಪರ್ಸನ್ ಅಂದ್ರೆ ಹಣದಿಂದಲ್ಲ, ಜ್ಞಾನದಿಂದ ಅವರು ರಿಚ್ ಇದ್ದಾರೆ, ಬಹಳ ಶ್ರೀಮಂತಿದ್ದಾರೆ. ಯಾಕಂದ್ರೆ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಜಗಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅಂತಹ ಜ್ಞಾನರತ್ನವನ್ನು ಪಡೆದುಕೊಂಡಿರುವಂತಹ ಅನೇಕ ಅನುಭವಿಗಳು. ನನಗೆ ಬಹಳ ಖುಷಿ ಆಯ್ತು ಇಲ್ಲೆಲ್ಲ ಹೆಸರುಗಳನ್ನು ನೋಡಿದಾಗ. ಇವರೆಲ್ಲ ಸಲಹಾ ಮಂಡಳಿ ಸದಸ್ಯರಾಗಿದ್ದಾರೆ. ಮೀನಾಕ್ಷಿ ಬಾಳಿಯವರು, HD ಪೋತೆಯವರು, ಸ್ವಾಮಿರಾವ್ ಕುಲಕರ್ಣಿಯವರು, CC ಲಿಂಗಣ್ಣ ಅಂತೂ ಬಹಳ ಖುಷಿ ಆಗ್ತದೆ ಅವ್ರಿಗೆ ನೋಡಿದಾಗ. ಬಹಳ ಒಳ್ಳೆ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜಯದೇವಿ ಗಾಯಕ್ವಾಡ್ ಅವರು, ಕಾವ್ಯಶ್ರೀ ಮಾಗಾಂವ್ಕರ್ ಅವರು, ಶರಣಬಸಪ್ಪ ವಡ್ಡಲ್ಕೇರಿಯವರು ಎಲ್ಲರೂ ಕೂಡ ಸಾಹಿತ್ಯ ಕ್ಷೇತ್ರದ ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ವ್ಯಕ್ತಿಗಳಾಗಿದ್ದಾರೆ. ಜ್ಞಾನದ ಸಂಪಾದನೆಯನ್ನು ಮಾಡಿ ಅನೇಕ ವ್ಯಕ್ತಿಗಳನ್ನು ತಯಾರು ಮಾಡ್ತಾ ಇದ್ದಾರೆ. ನಮ್ಮ ಗವಿಸಿದ್ದಪ್ಪ ನೋಡ್ಲಿಕ್ಕೆ ಸಣ್ಣ ಮನುಷ್ಯ ಕಾಣ್ತಾರೆ, ಆದ್ರೆ ನಮ್ಮ ಭಾಗದಲ್ಲಿ ಸಾಹಿತ್ಯಿಕ ವಾತಾವರಣವನ್ನು
ನಿರ್ಮಾಣ ಮಾಡುವಂಥ ಅನುಭಾವಿಗಳ ಸಾಲಿನಲ್ಲಿ ನಮ್ಮ ಗವಿಸಿದ್ದಪ್ಪ ಪಾಟೀಲ್ ಇರ್ತಾರೆ. ಗವಿಸಿದ್ದಪ್ಪಗ ಅದೊಂದು ಸಣ್ಣ ಊರದ ಬೇಲೂರು ಅಂತೇಳಿ ಸಣ್ಣ ಊರದ, ಅಲ್ಲಿ ಉರ್ಲಿಕ್ಕೆ ಪೆದ್ದಿ ಮಠ ಅದ. ಆ ಮಠದ ಸ್ವಾಮಿಗಳು ಹೇಳಿದ್ರು ಹಿಡ್ಲಾಗ ಭಾಳ ಚಂದ ಬರ್ತದೆ, ಯಾರು ಏನು ಕೆಲಸ ಅಂತ ಗಪ್ಪ ಅಂತ ಹೋಗಿರ್ತಾನ, ಕೆಲಸ ಮಾಡ್ತಾನೆ. ಅದು ಸ್ವಾರ್ಥಕ್ಕಾಗಿ ಮಾಡುವುದಿಲ್ಲ, ಸಾಹಿತ್ಯಕ್ಕಾಗಿ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಗವಿಸಿದ್ದಪ್ಪ ಪಾಟೀಲ್. ಅವರನ್ನು ಹಿಡ್ಕೊಂಡು ಇಲ್ಲಿಯವರೆಗೆ ಸುಮಾರು 16 ಸಮ್ಮೇಳನಗಳನ್ನು ಮಾಡಿದ್ದಾರೆ ಪ್ರತಿ ವರ್ಷ. ಆ ರೀತಿಯಾಗಿ ಸಾಹಿತ್ಯಿಕ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂಥವ್ರು ಇಲ್ಲಿ ಮಾರ್ಗದರ್ಶಕರಾಗಿ ಒಳ್ಳೆ ರೀತಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಮಾರ್ಗದರ್ಶಕರು ಇರಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ 3,500 ಆಗ್ಯಾವ. 3,500 ಅಲ್ಲ, ಮುಂದೊಂದು ದಿನ 30,000 ಗ್ರಂಥಗಳು ನಮ್ಮ ಪ್ರಕಾಶನದಿಂದ ಸಿದ್ಧಲಿಂಗೇಶ್ವರ ಪ್ರಕಾಶನದ ಪ್ರಕಟ ಆಗಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಮಗೆ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಬಸವರಾಜ ಕೋನೇಕಬರು ಇವತ್ತು ವಯಸ್ಸಿನಿಂದ ಹಿರಿಯರಾಗ್ತಾ ಇದ್ದಾರೆ. ಅವರು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಬರುವಂಥ ನಮ್ಮ ಚಿಂಚೋಳಿಯ ಹಾರ್ಕೋಡ್ ಮಠದ ಜಾತ್ರೆಯಲ್ಲಿ ಅವರು ಮತ್ತು ಪ್ರಶಸ್ತಿ ಕೊಡೋರಿಗೆ ಇವತ್ತು ಭಾಳ ಹೊಡೆದಾರ. ಅವ್ರು ಪ್ರಶಸ್ತಿ ಕೊಡೋರು ಭಾಳ ಆಗಿರೋದು. ಆದ್ರೆ ಒಳ್ಳೆಯ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡೇಬೇಕು. ಅಮೃತಂ ಸ್ವಾಮಿ ಗೌರವಂ ಅಂತ ಹೇಳ್ಯಾರ. ಅಮೃತಂ ಸ್ವಾಮಿ ಗೌರವಂ. ಯಾರು ಒಳ್ಳೆಯ ಕೆಲಸ ಮಾಡುವಾಗ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರ, ಅದು ಅಮೃತಕ್ಕೆ ಸಮಾನ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಬಸವರಾಜ ಕೊನೇಕವರಿಗೆ ನಮ್ಮ ಚಿಂಚೋಳಿಯ ಹಾರ್ಕೋಡ್ ಮಠದ ಚನ್ನಬಸವ ಶಿಬಿರ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷ 3 ಜನ ಸಾಹಿತಿಗಳಿಗೆ ಕೊಡ್ತಾ ಇದ್ದೀವಿ. ಈ ದಿಶೆಯಲ್ಲಿ ಈ ವರ್ಷ ಅಲ್ಲಿ ಚೆನ್ನಶ್ರೀ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡ್ತೀವಿ. ಸುಮಾರು 50,000 ಜನ ಇರ್ತಾರೆ. ಆ ಪ್ರಶಸ್ತಿಯನ್ನು ಈ ಸಲ ಯಾರಿಗೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಬಸವರಾಜ ಕೊನೇಕರವರಿಗೆ ಮಾತ್ರ ಕೊಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಹೆಚ್ಚಿನ ಗ್ರಂಥಗಳು ಅವರಿಂದ ಪ್ರಕಾಶನ ಆಗಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅವರ ದಿವ್ಯ ವ್ಯಕ್ತಿತ್ವ, ಅವರ ಪ್ರಯತ್ನ, ಪರಿಶ್ರಮ, ಅವರ ಜ್ಞಾನ ಅದೆಲ್ಲವನ್ನು ನೋಡಿ ಈ ಭಾಗದ ಶರಣಬಸವೇಶ್ವರರ ವಿಶ್ವವಿದ್ಯಾಲಯದಿಂದ ಈ ವರ್ಷ ಗೌರವ ಡಾಕ್ಟರೇಟ್ ಸಿಕ್ಕಿದೆ. ಅದು ಎಂಥ ಒಂದು ಪ್ರಶಸ್ತಿ ಅಂದ್ರೆ ಸಾಮಾನ್ಯವಾಗಿರುವಂತಹ ಡಾಕ್ಟರೇಟ್ ಅಲ್ಲ, ನಿಜವಾಗಿ ದೇವರಿಂದ ಸಿಕ್ಕಿರುವಂತಹ ಡಾಕ್ಟರೇಟ್ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರಾಷ್ಟ್ರಪತಿಯನ್ನು ಪದ್ಮಭೂಷಣ ಕೊಡ್ತಾರಲ್ಲ, ಅದಕ್ಕಿಂತ ಶ್ರೇಷ್ಠವಾಗಿರುವಂತಹ ಪ್ರಶಸ್ತಿ ಶರಣಬಸವೇಶ್ವರರ ಡಾಕ್ಟರೇಟ್ ಪ್ರಶಸ್ತಿ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲ ಅನುಭಾವಿಗಳು ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಿಮ್ಮ ದಿವ್ಯ ಶಕ್ತಿ ಹೀಗೆ ಬೆಳೆಯಲಿ, ಅನೇಕ ಲೇಖಕರೆಲ್ಲ ಉದ್ಭವ ಆಗಲಿ, ಅದರಲ್ಲಿ ವಿಶೇಷವಾಗಿ ಓದುವಂಥ ಒಂದು ಹವ್ಯಾಸ ಬೆಳೆಯಲಿ. ಎಲ್ಲರೂ ಎದ್ದುಕೊಳ್ಳಿ, ಹಿಂಗೆ ಕೈ ಮಾಡ್ತಾರೆ. ಎದಕ್ಕೆ ಮಾಡ್ತಾರೆ? ಮೊಬೈಲ್. ದಯವಿಟ್ಟು ಹೇಳ್ತಾ ಇದ್ದೀನಿ, ಏನಾದ್ರು ನಮ್ಗೆ ಮೊಬೈಲ್ ಹಚ್ಲಾಕ್ನೂ ಬರಲ್ಲ, ಬಂದ್ ಮಾಡ್ಲಾಕ್ನೂ ಬರಲ್ಲ. ಎಲ್ಲದೇ ಅದು ಏನು ಹಚ್ಚದ ಅಪ್ಪಾಡ್ ಹಚ್ಕೊಡ್ತಾನೆ, ಕಿವಿಗೆ ಹಚ್ಚದ ಮತ್ತು ಅನ್ನೇ ಕೂಡ ಹೋಗ್ಬೇಕು, ಕಲಿಬೇಕಾಗಲ್ಲ. ಹಚ್ಚೋದು ಬಂದ್ ಮಾಡಿದ್ರೆ ಕಲಿಬೇಕಲ್ಲ. ಆದರೆ ಹೆಚ್ಚಾಗಿ ಮೊಬೈಲ್ ಆಗಲ್ಲ, ಮೊಬೈಲ್ ಓದ್ತಕ್ಕಂಥ ಇದಾಗಲ್ಲ. ನಿಮ್ಮಲ್ಲಿ ಒಂದು ಚಟ ಇರಬೇಕು. ಮತ್ತು ಬೀಡಿ ಸಿಗರೇಟ ಬೇರೆ ಚಟ ಇರ್ತಾವೆ. ಆ ಚಟ ಬೇಡವ. ನನಗೂ ಒಂದು ಚಟ ಅದ. ಏನು ಚಟ ಅಂದ್ರೆ ಪ್ರತಿನಿತ್ಯ ರಾತ್ರಿ 5-6 ಪೇಪರ್ಗಳು 1 ತಾಸು ಓದೋದು, ಆಕಾಶವಾಣಿ ರೇಡಿಯೋ ಕೇಳೋದು. ಇನ್ನೂ ಒಂದು ಚಟ ಇರೋದು, ರಾತ್ರಿ ನಿದ್ದೆ ಬರ್ಬೇಕಾದ್ರೆ ಒಂದು 100 ಪೇಜ್ ಆದರೂ ಗ್ರಂಥಗಳನ್ನು ಓದಿ ಮಲಗಿದಾಗೆ ನಾನು ನಿದ್ದೆ ಬರ್ತದೆ. ಅಂಥ ಒಂದು ಹವ್ಯಾಸವನ್ನು, ಅಂಥ ಒಂದು ವಿಶ್ವಾಸವನ್ನು ನಮ್ಮೆಲ್ಲ ಯುವಕರು ಬೆಳೆಸಿಕೊಳ್ಳಲಿ. ಅನೇಕ ಅದ್ಭುತವಾಗಿರುವಂಥ ಆಧ್ಯಾತ್ಮಿಕ ದಿವ್ಯ ಗ್ರಂಥಗಳು ನಮ್ಮ ನಾಡಿನಲ್ಲಿ ಪ್ರಕಟ ಆಗಿವೆ. ಅದನ್ನು ಓದುವಂಥ ಹವ್ಯಾಸ ಯುವಕರಲ್ಲಿ ಬರಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ.